ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ತಗೊಂಡಿರೋ ಅವಾರ್ಡ್‌ಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ 1, 2 ಹೇಳಿದ್ರೆ ತಪ್ಪಾಗುತ್ತೆ. ಇವ್ರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಅಂತ ಹೇಳ್ಬೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಹೀಗೆ ಸುಮಾರು ರೆಕಾರ್ಡ್‌ಗಳನ್ನ ಮಾಡಿದ್ದಾರೆ. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ ಮರೆಯಾದೆನು ಮರೆಯಾದೆನು. ಶಾರದಮ್ಮನವ್ರೇ, ಸರ್ಸಮ್ಮನವ್ರೇ, ಶಾರದಮ್ಮನವ್ರೇ, ಸರ್ಸಮ್ಮನವ್ರೇ, ಸರೋಜಮ್ಮನ ತಾಯಿಯವರೇ, ಮತದ ನಡೋಕೆ ಬರ್ಬೇಕ್ರಮ್ಮ. ಶಾರದಮ್ಮನವ್ರೇ, ಅಮ್ಮ ಸರ್ಸಮ್ಮನವ್ರೇ, ಶಾರದಮ್ಮನವ್ರೇ, ಸರ್ಸಮ್ಮನವ್ರೇ, ಸರೋಜಮ್ಮನ ತಾಯಿಯವರೇ, ತಪ್ಪದೇ ಮತದಾನ ಮಾಡ್ಬೇಕ್ರಮ್ಮ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು 105ನೇ ಸಾಧಕರು. ಇದು ಮೋಸ್ಟ್ ಒಂದು ರಿಕ್ವೆಸ್ಟೆಡ್ ಎಪಿಸೋಡ್. ಆಲ್ಮೋಸ್ಟ್ ಒಂದು 6 ತಿಂಗಳಿಂದೇನೆ ಆಗ್ಬೇಕಿತ್ತು ಈ ಎಪಿಸೋಡ್, ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಈ ನಮ್ಮ ಸಾಧಕರ ಮಾತು ಜರ್ನಿನಲ್ಲಿ ನಾವು ಯಾವುದೇ ಒಬ್ಬ ಸಂಗೀತಗಾರರನ್ನ ತಗೊಂಡಿರ್ಲಿಲ್ಲ ನಮ್ಮ ಚಾನಲ್ಗೆ. ಇದು ಮೊದಲ ಸಂಗೀತಗಾರರು ಅಂತ ಹೇಳ್ಬಿಟ್ಟು ತಗೊಂಡಿರೋ ಲಿಸ್ಟ್ ಅಲ್ಲಿ ಇವರು ಮೊದಲಿಗರು. ಇವರು ತಗೊಂಡಿರೋ ಅವಾರ್ಡ್ಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ 1, 2 ಹೇಳಿದ್ರೆ ತಪ್ಪಾಗುತ್ತೆ. ಒಂದು ಹೇಳ್ಬೇಕು ಅಂದ್ರೆ ಇವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಅಂತ ಹೇಳ್ಬೋದು. ಅದಾದ್ಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಹೀಗೆ ಸುಮಾರು ರೆಕಾರ್ಡ್ಗಳನ್ನ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರು ಒಬ್ಬ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಉದ್ಯೋಗಿ ಅಂತ ಹೇಳ್ಬೋದು. ಎಸ್, ಇವರು ಬೇರೆ ಯಾರು ಅಲ್ಲ, ಶ್ರೀ ರವಿಕುಮಾರ್ ಅತರ್ಗ, DCM ಆಫೀಸರ್, ಚನ್ನಗಿರಿ. ಇವರು ನಮ್ಮ ಸಾಧಕರ ಮಾತು ವೇದಿಕೆನಲ್ಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ಸರ್? ಮೇಡಮ್ ಚೆನ್ನಾಗಿದ್ದೀನಿ. ಗೊತ್ತಾಗ್ತಿದೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. 6 ತಿಂಗಳ ಜರ್ನಿನಲ್ಲಿ ಇವತ್ತು ನಿಮ್ಮನ್ನ ಮೀಟ್ ಮಾಡೋ ಅವಕಾಶ ನಮ್ಗೆ ಸಿಕ್ತು. ಖಂಡಿತ ಮೇಡಮ್, ಖಂಡಿತ. ಮತ್ತೆ ಸರ್, ನಿಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮೇಡಮ್ ನನ್ನ ಹೆಸರು ಬಂದ್ಬಿಟ್ಟು ರವಿ. ಮೂಲತಃ ನೀವು Yes. ದಾವಣಗೆರೆ ಅವರ ಅಥವಾ ಮೇಡಮ್ ನಾನು ಮೂಲತಃ ವಿಜಯಪುರ ಜಿಲ್ಲೆ. ಬಿಜಾಪುರ? ವಿಜಯಪುರ ಜಿಲ್ಲೆ, ಈಗ ವಿಜಯಪುರ ಆಗಿದೆ, ಮುಂದೆ ಬಿಜಾಪುರ ವಿಜಯ್. ಅಂತಿದ್ರು. ಹಾ, ಬಿಜಾಪುರ ಜಿಲ್ಲೆಯ ಕಗ್ಗೋಡ್ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದು ನಾನು. ಓಕೆ. ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು. ಅದರಲ್ಲಿ 6 ಜನ ನಾವು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಎಲ್ಲರಿಗೂ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಿದ್ದಾರೆ. ನಾನು ಸೆಕೆಂಡು. ನೀವು ಎರಡನೇ ಅವರು? ನಾನು ಸೆಕೆಂಡ್ ಮೇಡಮ್. ಕೌಟುಂಬಿಕ ಹಿನ್ನೆಲೆ ಅಷ್ಟೊಂದು ಶ್ರೀಮಂತವಾಗಿರಲಿಲ್ಲ, ಅಷ್ಟು ಬಡವರಿಲ್ಲ, ಮಿಡ್ಲ್ ಕ್ಲಾಸ್ ಅಂತಾರಲ್ಲ ಆ ಥರ ಎಲ್ಲ ಬೆಳೆದು ಬಂದೆವು. ಮೂಲತಃ ನಂದು ವಿಜಯಪುರ ಜಿಲ್ಲೆ ಆಗಿದ್ದು, ನಾನು ಇವತ್ತಿನ ದಿನ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯ ಅಡಿಕೆನಾಡು ಚನ್ನಗಿರಿಯಲ್ಲಿ BCM ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟೇ ಜನ ಮಣ್ಣನ್ನು ಪಡೆದಿದ್ದೀನಿ, ಎಲ್ಲರ ಮನಸ್ಸು ಗೆದ್ದಿದ್ದೀನಿ ಅನ್ಕೋತೀನಿ. ಬಟ್ ಐ ಆಮ್ ಹ್ಯಾಪಿ ವಿತ್ ಮೈ ಜಾಬ್. ಓಕೆ. ನಿಮ್ಮ ಎಜುಕೇಶನ್ ಎಲ್ಲ ಆಗಿದ್ದು ಸರ್? ಮೇಡಮ್ ನಂದು ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ನಾನು ಹುಟ್ಟೂರು ಕಗ್ಗೋಡಲ್ಲೇ ಆಯ್ತು. 1 to 7 ಕಗ್ಗೋಡದಲ್ಲಿ ಆಯ್ತು. ಆಮೇಲೆ 8th ಹೋಗ್ಬೇಕಾದ್ರೆ ಹೈಸ್ಕೂಲ್ ಇರಲಿಲ್ಲ ನಮ್ಮೂರಲ್ಲಿ. ಅವಾಗ ಅನಿವಾರ್ಯವಾಗಿ ನಾನು ವಿಜಯಪುರಕ್ಕೆ ಪ್ರೈವೇಟ್ ಸ್ಕೂಲಿಗೆ ಅಡ್ಮಿಷನ್ ತಗೊಂಡೆ. ಹೈಸ್ಕೂಲ್ ಶಿಕ್ಷಣ, PU ಶಿಕ್ಷಣ, ಡಿಗ್ರಿ ಶಿಕ್ಷಣ ಎಲ್ಲ ವಿಜಯಪುರದಲ್ಲಿ ಆಯ್ತು. ನೆಕ್ಸ್ಟ್ B.Ed ಬಂದ್ಬಿಟ್ಟು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಲ್ಲಿ B.Ed. ನಿಮ್ದು ಎಜುಕೇಶನ್ ಟೋಟಲ್ ಎಜುಕೇಶನ್ ಮೇಡಮ್ ನಂದು BA B.Ed. ಓಕೆ. Yes, ma'am. B.Ed. BA B.Ed. ಅಂದ್ರೆ ನಿಮ್ಗೆ ತುಂಬಾ ಬಾಲ್ಯದಲ್ಲಿ ಮರೆಯಕ್ಕೆ ಆಗಲ್ಲ ಅನ್ನೋಂಥದ್ದು ಇನ್ಸಿಡೆಂಟ್ ಅಥವಾ ನನ್ನ ಲೈಫ್ಗೆ ತುಂಬಾ ಸ್ಫೂರ್ತಿ ಆಯ್ತು ಅಂತ ಅನ್ನೋದು ಆ Yes. ತರದ ಇನ್ಸಿಡೆಂಟ್ ಯಾವ್ದಾದ್ರು ಖಂಡಿತ ಮೇಡಮ್, ಖಂಡಿತ. ಏನಂದ್ರೆ ನಾನು ಮುಂಚಿನಿಂದನೂ ಹಾಡು ಕೇಳ್ತಿದ್ದೆ. ಫ್ರಮ್ ಚೈಲ್ಡ್ ಪ್ರೈಮರಿ, ಪ್ರೀ ಪ್ರೈಮರಿ ಇದ್ದಾಗ ಕೂಡ ನನ್ಗೆ ಹಾಡು ಹೇಳಕ್ ಹಚ್ಚಿರೋರು. ನನಗೆ ವೇದಿಕೆ ಮೇಲೆ ಬಂದು ಹಾಡು ಅಂದ್ರೆ ಏನೋ ಒಂಥರ ಖುಷಿ. ಖುಷಿ? ಅದೇ ತರ ಪ್ರೈಮರಿ ಸ್ಕೂಲಲ್ಲಿ ಹಾಡ್ತಿದ್ದೆ. ಆಗ್ಲೇನೆ ಯಾವುದೋ ಒಂದು ದೇಶಭಕ್ತಿನೋ ಯಾವುದೋ ಒಂದು ಗೀತೆಗಳನ್ನ ಹಾಡ್ಬೇಕಂದ್ರೆ ಹಾಡ್ತಿದ್ದೆ. ಹಂಗೆ ಬಂತು. ನೆಕ್ಸ್ಟ್ ವೆನ್ ಐ ಆಮ್ ಇನ್ ಹೈಸ್ಕೂಲ್, ಅವಾಗ ರವಿಚಂದ್ರ ನಟನೆಯ ರಾಮಾಚಾರಿ ಮೂವಿ ಬಹಳ ಹಿಟ್ ಆಗಿತ್ತು. ಅದರಲ್ಲಿ ರಾಮಾಚಾರಿ ಹಾಡುವ ಲಾಲಿ ಹಾಡು ಕೇಳುವ ಅನ್ನೋ ಗೀತೆ ಅಲ್ಲಿ ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಇದ್ದಾಗ ಹಾಡ್ದೆ. ತುಂಬಾ ಜನಪ್ರಿಯತೆ ಕೊಡ್ತದು. ಎಲ್ರು ನನಗೆ ರವಿ ಅನ್ನೋದು ಕರೆದ್ ಬಿಟ್ರು, ರಾಮಾಚಾರಿ ಅಂತ ಕರೆದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಮುತ್ತಿನ ಹಾರ, ಮಡಿಕೇರಿ ಸಿಪಾಯಿ, ಆ ಹಾಡನ್ನ ಹಾಡ್ದೆ. ಅವಾಗ ಕೆಲವರು ಮಡಿಕೇರಿ ಸಿಪಾಯಿ ಅಂತ ಕರೆದ್ರು.
ಅದೆಲ್ಲ ಮುಗೀತು ಮೇಡಮ್. ಸೆಕೆಂಡ್ ಪಿ ಯು ಸಿಲಿದ್ದಾಗ ನಮ್ಮದು ಗೆಟ್ ಟುಗೆದರ್ ಇತ್ತು. ಆವಾಗ ಸೆಕೆಂಡ್ ಪಿ ಯು ಸಿ ಇದ್ದಾಗ ನಾನು ಕುಮಾರ್ ಅವರ ಹಾಡಿಗೆ ಮಾರು ಹೋದೆ. ಕುಮಾರ್ ಅಂದರೆ ಮೊದಲು ಎಲ್ಲರೂ ಕೇಳಂಗೆ ಕೇಳ್ತಿದ್ದೆ ಹಾಡು. ಹಾಸ್ಟೆಲಲ್ಲಿ ಇದ್ದು ಓದ್ಕೊಂಡೆ. 8th ಇಂದನೇ ಡಿಗ್ರಿವರೆಗೂ ಹಾಸ್ಟೆಲಲ್ಲೇ ನಂದು ಅಭ್ಯಾಸ. ಹಾಸ್ಟೆಲಲ್ಲಿ ಇದ್ದು ಓದಿ ಅಧ್ಯಯನ ಮಾಡಿ ನೆಕ್ಸ್ಟು ಪಿ ಯು ಸಿ ಇದ್ದಾಗ ನಾನು ಕುಮಾರ್ ಅವರ ಹಾಡಿಗೆ ಒಂದು ಆಕರ್ಷಿತನಾದೆ. ಅವಾಗ ರೀಲ್ಸ್ ಕ್ಯಾಸೆಟ್ ಹಾಕಿರ್ತಾರಲ್ಲ, ನನ್ನ ರೂಮ್ಮೇಟ್ ಒಬ್ರು ಟೇಪ್ ತಂದಿರೋರು. ಅವರು ಇದರಲ್ಲಿ ಅವ್ರ ಸಂಘಗಳನ್ನ ಕುಮಾರ್ ಅವರ ಹಾಡಿರೋ ಹಾಡುಗಳನ್ನ ಕೇಳ್ಬಿಟ್ಟು ಬಹಳ ಇಂಪ್ರೆಸ್ ಆದೆ. ನೀವು 80s ಕಿಡ್ 76 ಐ ಥಿಂಕ್. ಓಕೆ, ಅದಕ್ಕೆ ಕೇಳಿದೆ ಕ್ಯಾಸೆಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. 80s ಕಿಡ್ ಅಂದ್ರೆ ಏನು ತಪ್ಪಿಲ್ಲ. ಅವಾಗ ಕುಮಾರ್ ಅವರ ಹಾಡುಗಳ ಇರೋ ಕ್ಯಾಸೆಟ್ ಕೇಳಿ 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 ನಾನು ಎಷ್ಟು ಇನ್ವಾಲ್ವ್ ಆದೆ ಅಂದ್ರೆ ಮೇಡಮ್, ಅವಾಗ ಅದೊಂದು ಮೂವಿ ಬಂದ್ಬಿಟ್ಟಿತ್ತು ಸಲಾಮಿ ಅಂತ ಹೇಳಿ. ಅದರಲ್ಲಿ ಕುಮಾರ್ ಅವರು ಹಾಡಿರುವಂತ ಚೆಹರಾ ಕ್ಯಾ ದೇಖ್ತೆ ಹೋ ದಿಲ್ ಮೇ ಉತರ್ ಕರ್ ದೇಖೋ ನಾನು, ಆ ಗೀತೆ ನನ್ನನ್ನು ಟೋಟಲಿ ಅವ್ರಿಗೆ ಅಭಿಮಾನಿ ಅಲ್ಲ, ಅವರನ್ನೇ ನನ್ನಲ್ಲಿ ಒಂಥರ ಏನೋ ಪರಕಾಯ ಪ್ರವೇಶ ಅಂತಾರಲ್ಲ, ಆ ಲೆವೆಲ್ಗೆ ನಾನು ಆ ಧ್ವನಿನ ಅಳವಡಿಸ್ಕೊಂಡೆ. ಕೊನೆಗೆ ಸೆಕೆಂಡ್ ಪಿ ಯು ಸಿ ಗೆಟ್ ಟುಗೆದರ್ ಅಲ್ಲಿ ಪ್ರೊಫೆಷನಲ್ ಮ್ಯೂಸಿಷಿಯನ್ ಬಂದಿದ್ರು, ಆರ್ಕೆಸ್ಟ್ರಾ ತರಿಸಿದ್ರು. ಅವಾಗ ನನಗೊಂದು ಅವಕಾಶ ಸಿಕ್ತು. ಅವಾಗ ಹಾಡು ಹೇಳಿದೆ. ಟೋಟಲಿ ಎಲ್ಲರೂ ಫಿದಾಗ್ಬಿಟ್ರು ಮೇಡಮ್. ಅವತ್ತು ನನಗೆ ಸಿಕ್ಕ ಒಂದು ಸಹಕಾರ ಚಪ್ಪಾಳೆ ನನ್ನನ್ನು ಈ ಮಟ್ಟಿಗೆ ಬೆಳೆಸ್ತು. ಓಕೆ, ನಿಮ್ಮನ್ನ ನಿಮ್ಮ ಫ್ರೆಂಡ್ಸ್ ಏನಾದರೂ ಗುರುತಿಸ್ತಾ ಇದ್ರಾ ಸರ್, ನಿನ್ನಲ್ಲಿ ಒಬ್ಬ ಹಾಡುಗಾರ ಇದ್ದಾನೆ ಅಂತ ಹೇಳ್ಬಿಟ್ಟು? ಯಾರಾದ್ರೂ ಫಸ್ಟ್ ಗುರುತಿಸಿದ್ದು ಸರ್? ಗುರುತಿಸಿಲ್ಲ ಮೇಡಮ್, ನಾನು ಅವಕಾಶ ಬಟ್ ನಿಮಗೆ ನೀವೇ ಗುರುತಿಸ್ಕೊಂಡ್ರೆ? ನಾನೇ ಗುರುತಿಸ್ಕೊಂಡೆ, ಅವಕಾಶ ನಾನೇ ತಗೊಂಡೆ. ಸುಮಾರು ಸರ ತೆಗಳುದು ಉಂಟು, ತೆಗಳುದು ಮಾಡುದು ಉಂಟು. ಆ ತರ ನಾನು ಅವಕಾಶ ಯಾವುದೇ ಇದ್ರೂ ಬಿಡ್ತಿರ್ಲಿಲ್ಲ, ಹೋಗ್ತಿದ್ದೆ. ನಿಮ್ಮಂತರ ಯಾರಾದ್ರೂ ಗೆಸ್ಟ್ ಬಂದು ಹಾಡ್ರಿ ಅಂದ್ರೆ ಹಾಡ್ಬಿಡ್ತಿದ್ದೆ ನಾನು. ಸ್ಟಿಲ್ ಇವತ್ತು ಕೂಡ ಎಂಥದೇ ಕಾರ್ಯಕ್ರಮ ಇರ್ಲಿ, ಬನ್ರಿ ಹಾಡ್ರಿ ಅಂದ್ರೆ ನಾನು ಯಾವ ಮುಜುಗರ ತಗೊಳ್ಳಲ್ಲ. ನಾನು ದೊಡ್ಡ ಗಾಯಕ, ನಾನು ವರ್ಲ್ಡ್ ರೆಕಾರ್ಡ್ ಹೋಲ್ಡರು, ನಾನು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದೆ, ನನಗೆ ಒಳ್ಳೆ ಸ್ಟೇಜೇ ಬೇಕು ಅನ್ನಲ್ಲ. ಒಂದು ಒಳ್ಳೆ ಸೌಂಡ್ ಇದ್ರೆ ಕರೆದ್ರೆ ಹೋಗಿ ಹಾಡ್ಬಿಡ್ತೀನಿ. ಈಗ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮೊದಲನೇ ಸಾಂಗ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಮೊದಲನೇ ಸಾಂಗ್ ಅಂದ್ರೆ ನಾನು ಕುಮಾರ್ ಆಗಿ ಅಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟವಾಗಿರೋ ಯಾವ್ದೋ ಒಂದು ಹಾಡು ಹಾಡ್ಬಿಟ್ಟು ಮುಂದುವರ್ಸೋಣ. ಖಂಡಿತ ಮೇಡಮ್. ನಾನು ಯಾವ್ದು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನಗೆ ಯಾವಾಗ ಕುಮಾರ್ ನನ್ನಲ್ಲಿ ಇದ್ದಾನೆ ಅಂತ ಗೊತ್ತು ಜಗತ್ತಿಗೆ, ಒಂದು ನನಗೂ ಅನಿಸ್ತು ಅನ್ನೋದು ಆ ಸಾಂಗ್ ಮರೆಯಕ್ಕಾಗಲ್ಲ. ಇವತ್ತು ನಾನು ಕುಮಾರ್ ಅವ್ರು ಹಾಡಿರೋ 1000 ಹಾಡು ಹೇಳ್ತೀನಿ ನಾನು. ಕುಮಾರ್ ಅವ್ರು ಹಾಡಿರುವಂತ 1000 ಹಾಡು ಹೇಳ್ತೀನಿ. ಬಟ್ ಆ ಸಾಂಗ್ ಇದೆಯಲ್ಲ, ಗೋಲ್ಡನ್ ಮೆಮರಿ ಇನ್ ಮೈ ಲೈಫ್. ಚೆಹರಾ ಕ್ಯಾ ದೇಖ್ತೆ ಹೋ ದಿಲ್ ಮೇ ಉತರ್ ಕರ್ ದೇಖೋ ನಾ, ದಿಲ್ ಮೇ ಉತರ್ ಕರ್ देखो ना, मौसम पल में बदल जाएगा, पत्थर दिल भी पिघल जाएगा, ऐसे क्या सोचती हो, आके इधर देखो ना, आके इधर देखो ना. ಥ್ಯಾಂಕ್ ಯು ಮೇಡಮ್. ಇವಾಗ ನನಗೆ ದಾವಣಗೆರೆ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಜಿಲ್ಲಾಧಿಕಾರಿಗಳಾಗ್ಲಿ, ಸಿಇಒ ಆಗ್ಲಿ, ದೊಡ್ಡ ಅಧಿಕಾರಿಗಳು, ಕ್ಲಾಸ್ 1 ಆಫೀಸರ್ಸು ಚನ್ನಗಿರಿಯಲ್ಲಿ ನನ್ನನ್ನು ಕರೆಯದೆ ಸತ್ಯ ಇಸ್ ಲವ್ ಅಂತೇಳಿ. ಸತ್ಯ ಇನ್ ಲವ್ ಬಂದ್ರು ನೋಡ್ರಿ ಅನ್ನೋರು. ಈಗ ನಮ್ಮ ಎಕ್ಸ್ ಸಿಇಒ ಇದ್ರು ಸುರೇಶ್ ಸರ್, ಇಟ್ನಾಳ್ ಸರ್ ಅಂತ ಹೇಳಿ, ಅವರು ಈಗ ಕೊಪ್ಪಳ ಡಿಸಿ ಆಗಿ ಹೊಳ್ಕೊಂಡಾದ್ರು. ನಾನು ಬಂತಿದ್ದಂಗೆ ಸತ್ಯ ಇನ್ ಲವ್ ಬಂದ್ರು ನೋಡ್ರಿ. ಆಮೇಲೆ ವೆಂಕಟೇಶ್ ಸರ್ ಇದ್ರು, ಅವ್ರು ಸತ್ಯ ಇನ್ ಲವ್ ಬಂದ್ರು ನೋಡ್ರಿ ಅನ್ನೋರು. ಆಮೇಲೆ ಈಗ ನನ್ಗೆ ಹಿಂದಿ ಹಾಡ್ಬಿಟ್ಟು ಕನ್ನಡ ಹಾಡ್ತಾ ಇದ್ರೆ ತಪ್ಪಾಗುತ್ತೆ. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ, ಈ ಪಾಳಿಗೆ ನನ್ನ ಪಾಲಿಗೆ ಎಲ್ಲಾನು ನೀನೇ, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್. ಇದು ಕುಮಾರ್ ಅವರು ಹಾಡಿದ್ ಮೇಡಮ್. ಒಳ್ಳೆ ಸಾಂಗ್ ಹಾಡಿದ್ದಾರೆ ಕನ್ನಡದಲ್ಲಿ. ಅವರು ಸುಮಾರು ದೇಶದ ಒಂದು 14 ಭಾಷೆಗಳಲ್ಲಿ ಹಾಡಿದ್ದಾರೆ ಮೇಡಮ್. ನಂದೊಂದು ಗುರಿ ಇದೆ, 14 ಭಾಷೆಯಲ್ಲಿ ಒಂದಾದ್ರೂ ಹಾಡು ಹಾಡ್ಬೇಕು ಅಂತ. ನಾನು ಐ ಥಿಂಕ್ ನಾನು ಒಂದು 5-6 ಭಾಷೆಯಲ್ಲಿ ಹಾಡ್ತೀನಿ. ಕನ್ನಡ, ತೆಲುಗು, ತಮಿಳು, ಭೋಜ್ಪುರಿ, ಪಂಜಾಬಿ, ಬಂಗಾಳಿ ಕಲಿತಾ ಇದ್ದೀನಿ. ಸರ್, ನಿಮ್ಮ ಈ ಒಂದು ನಿಮ್ಮ ಸಾಂಗ್ಗಳನ್ನ ಅದನ್ನೆಲ್ಲ ಕೇಳಿ, ನೀವು ಹಾಡೋದನ್ನೆಲ್ಲ ಕೇಳಿ ನಿಮ್ಮ ಅಪ್ಪ ಅಮ್ಮ ಹೇಗೆ ತಗೊಳ್ತಾ ಇದ್ರು? ಬಹಳ ಖುಷಿ ಪಡ್ತಾರೆ ಮೇಡಮ್. ಖುಷಿ ಪಡ್ತಾರೆ. ಎಸ್, ಬಹಳ ಖುಷಿ ಪಡ್ತಾರೆ. ಈಗಲ್ಲ ಸರ್, ಬಾಲ್ಯದಲ್ಲಿ ಅವ್ರಿಗೆ ಏನೂ ಅನ್ಸಿರ್ಲಿಲ್ಲ. ನಾ ಇವ್ ಹಿಂಗ್ ಮಾಡ್ತಾನೆ ದೊಡ್ಡವನ ಹಿಂಗ. ಹಾಗೇನಾದ್ರೂ ಬೈತಾ ಇದ್ರ, ಫಸ್ಟ್ ಓದು, ಇದೆಲ್ಲ ಜೀವನಕ್ಕಾಗಲ್ಲ? ನಾನು ಇರೋದೇ ಹಾಸ್ಟೆಲ್ ಗೊತ್ತಿದ್ದಲ್ಲ,
ಆ ಸಂದರ್ಭ ಬರ್ಲೇ ಇಲ್ಲ. ಬರ್ಲೇ ಇಲ್ಲ. ನಾ ಇದ್ದದ್ದು 8ಗೆ ಹಾಸ್ಟೆಲ್ ಸೇರಿದನು, ಡಿಗ್ರಿ ಮುಗಿಯೋವರೆಗೂ ನಾನು ಊರ್ ನೋಡ್ಲಿಲ್ಲ. ಓಕೆ. ರಜೆಗೆ ಅಷ್ಟೇ ಹೋಗ್ತಿದ್ದೆ. ಮಾಮೂಲಿ ಮಕ್ಕಳು, ಎಲ್ಲಾ ಮಕ್ಕಳು ಆಡೋ ತರ ಆಟ ಆಡ್ತಿದ್ದೆ. ಅವಾಗ ಅವ್ರ ಮುಂದೆ ಅದು ಇರುತ್ತಲ್ಲ ಸರ್, ಹಾಡೇನ್ ನಿನ್ಗೆ ಹೊಟ್ಟೆ ತುಂಬಿಸಲ್ಲ. ನಾವು ಸಹಜ ಬಂದಿರ್ತಾವ ಮೇಡಮ್. ಅವನ್ನ ಆಶೀರ್ವಾದ ಅಂತ ತಗೋಬೇಕು. ಫಸ್ಟ್ ಓದು, ದೊಡ್ಡವನಾಗು, ಸರಿಯಾಗಿ ಜಾಬ್ ಮಾಡು ಅಂತ ಅಂತಿದ್ರು. ಓಕೆ. ಬಟ್ ಅದು ನನಗೆ ಗೊತ್ತಿಲ್ದಂಗೆ ನನ್ಗೆ ಕರಗತ ಆಗ್ಬಿಡ್ತು. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಬಟ್ ನನ್ನಲ್ಲಿರೋ ಕಲೆನ ನಾನು ಹೊರಗೆ ಹಾಕ್ತೀನಿ. ಏನಂದ್ರೆ ಏನ್ ಮೇಡಮ್, ಆಮೇಲೆ ಸುಮಾರು ಬಾರಿ ಒಂಥರ ಡಿಪ್ರೆಸ್ ಆಗೋ ತರ ಮಾಡಿದ್ದಾರೆ ಎಲ್ಲ ಅನ್ನೋರು ನಿಮ್ಮಂತ ಅಭಿಮಾನಿಗಳು. ನೀವು ಇಷ್ಟು ಚೆನ್ನಾಗಿ ಆಡ್ತೀರಾ, ಯಾಕೆ ನೀವು ಸರಿಗಮಪ ಹೋಗ್ಬಾರ್ದು, ಯಾಕೆ ನೀವು ಜಿ ಕನ್ನಡಕ್ಕೆ ಹೋಗ್ಬಾರ್ದು, ಯಾಕೆ ನೀವು ಇಂಡಿಯನ್ ಐಡಲ್ಗೆ ಹೋಗ್ಬಾರ್ದು. ಒಂದೆರಡು ಕೆಟ್ಟ ಅನುಭವ ಆಯ್ತು ನನಗೆ ಚಿತ್ರದುರ್ಗ. ಚಿತ್ರದುರ್ಗ ಅಲ್ಲೂ ಕೂಡ ಮೇಡಮ್ ಪ್ರತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನನ್ನ ಕರ್ಸಾಡಿರೋರು, ಹಾಡ್ಸೋರು, ಹಾಡು ಹೇಳ್ತಿದ್ದೆ, ಎಂಟರ್ಟೈನ್ ಮಾಡಿಸ್ತಿದ್ದೆ. ಆ ಆಡಿಷನ್ಗೆ ಹೋದಾಗ ನನ್ನ ಕಾಂಪಿಟೇಟರ್ಸ್ ಮತ್ತೆ ನಮ್ಮ ಜೊತೆಗೆ ಬಂದಿರ್ತಿರಲ್ಲ, ಅವರು ಖುಷಿ ಪಡೋರು, ಸರ್ ನಮ್ದಾಗಲ್ಲ, ನೀವು ಆಡಿದ್ರಲ್ಲ ಸರ್, ನಿಮ್ದು ಆಗ್ಲೇಬೇಕು, ಹಾಗೇ ಆಗುತ್ತೆ ಅನ್ನೋರು. ಕೊನೆಗೆ ನಾನು ಕ್ವಾಲಿಫೈನೇ ಮಾಡ್ತಿರಲಿಲ್ಲ ಮೇಡಮ್, ಡಿಸ್ಕ್ವಾಲಿಫೈ ಆಗ್ಬಿಡ್ತಿದ್ದೆ. 1-2 ಸರಿ ಅನುಭವ ಆಯ್ತು. ಅವತ್ತೇ ನಿರ್ಧಾರ ಮಾಡಿದೆ, ಇನ್ನೆಂದಿಗೂ ಆಡಿಷನ್ಗೆ ಹೋಗ್ಬಾರ್ದು, ಯಾವ ಶೋಗೂ ಹೋಗ್ಬಾರ್ದು, ನನ್ನಷ್ಟಕ್ಕೆ ನಾ ಆಡ್ಕೊಂಡು ಹೋಗ್ಬೇಕು ಅಂತೇಳಿ ಅವತ್ತು ನಿರ್ಧಾರ ಮಾಡಿದೆ ಮೇಡಮ್. ಚಿತ್ರದುರ್ಗದಲ್ಲಿ ಇದ್ದಾಗೂ ಅಷ್ಟೇ, ನಾನು ಬರೋ ಸಂಬಳದಲ್ಲಿ ಇರೋಕ್ ಮನೆ, ಹಾಡು ಹೇಳೋಕೊಂದು ರೂಮು, ಅಲ್ಲಿ 1,000 ರೂಪಾಯಿ ಪೇ ಮಾಡ್ತಿದ್ದೆ. ತಿಂಗಳಿಗೆ ಒಂದೇ ಸರಿ ಹೋಗಿ ಆಡ್ತಿದ್ದೆ. ಆ ರೂಮ್ ಬರೀ ಹಾಡು ಹೇಳೋಕೆ ಇಟ್ಕೊಂಡಿದ್ದೆ. ಅಲ್ಲಿ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಸಂಡೇ ಇದ್ದಾಗ, ರಜೆ ಇದ್ದಾಗ ತಿಂಡಿ ಮಾಡಿ ಹೊರಗೆ ಹೋದ್ರೆ ಆ ರೂಮಿಗೆ ಕೂತ್ಕೊಂಡ್ರೆ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ನಾನ್ ಸ್ಟಾಪ್ ಆಡ್ತಿದ್ದೆ. ಫೇಸ್ಬುಕ್ ಲೈವ್. ಇವತ್ತು ಕೂಡ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಕನಿಷ್ಠ ನಿಮ್ಗೆ 2-3 ಸಾವಿರ ಹಾಡು ಸಿಗ್ತದೆ. ಆಡಿನಿ, ಡಬಲ್ ರಿಪೀಟ್ ಎಲ್ಲ ಆಡ್ತಿದ್ದೆ. ಆ ಸ್ಟೆಮಿನಾ ಬಂದ್ಬಿಟ್ಟು ಇವತ್ತಿಗೆ ನನ್ಗೆ ಕನಿಷ್ಠ 11 ಗಂಟೆ ನಾನ್ ಸ್ಟಾಪ್ ಆಡ್ತೀನಿ ನಾನು. ಕನಿಷ್ಠ ಟ್ರೈ ಮಾಡಿದ್ರೆ 12 ಗಂಟೆ ಆಗ್ಬೋದು. ಇಲ್ಲ ಮೇಡಮ್, ನನಗೆ ಅನ್ಸಿಲ್ಲ, ಹಸಿವು ಆಗಲ್ಲ, ಬಾಯಾರಿಕೆ ಆಗಲ್ಲ, ಯಾವ್ದು ನೆನಪು ಬರಲ್ಲ, ನಾನು ಕೂಡ್ಬೇಕು ಅನ್ಸಲ್ಲ, ದಣಿದೇ ಇಲ್ಲ ನಾನು. ಫಸ್ಟ್ ಆಫ್ ಆಲ್ ನನ್ಗೆ ರೆಸ್ಟ್ ಸಿಗೋದು ಆಂಕರ್. ಈಗ ಆಂಕರ್ ನೆಕ್ಸ್ಟ್ ಮುಂದಿನ ಗೀತೆ ಸಾಜನ್ ಚಿತ್ರದಿಂದ, ಇದನ್ನು ಕುಮಾರ್ ಸಾನು, ಅಲ್ಕಾ ಯಾಗ್ನಿಕ್ ಹಾಡಿದ್ದಾರೆ. ಇದನ್ನು ರವಿಕುಮಾರ್ ಮತ್ತೆ ನಮ್ಮ ಮೇಡಮ್ ಅವ್ರು ತಗೊಂಡ್ ಬರ್ತಿದ್ದಾರೆ ಅನ್ನೋದು ಅಷ್ಟೇ ಗ್ಯಾಪ್. ರವಿಕುಮಾರ್ ಮತ್ತೆ ಸಂಗಡಿಗರು ಬರ್ತಿದ್ದಾರೆ. ಆತರ ಸರ್. ಇದಾದ್ಮೇಲೆ ನೀವು ಜಾಬಿಗೆ ಅಂದ್ರೆ ಒಂದು ಪ್ರೊಫೆಷನ್ ಅಂತ ಯೋಚನೆ ಮಾಡಿದ್ದು ಹೇಗೆ ಯೋಚನೆ ಮಾಡಿದ್ರು? ಜಾಬ್ ಮೇಡಮ್, ನನಗೆ ನಂದು B.Ed ಮುಗಿತು. B.Ed ಮುಗಿದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಸಂಸಾರ ಜಂಜಾಟ. ನಾನು ಇನ್ನೂ ಓದ್ಬೇಕು ಅಂತ ನಂದು LLB ಮಾಡ್ಬೇಕು ಅಂತ ಅಡ್ಮಿಷನ್ ತಗೊಳ್ಕದೆ. ಮನ್ಯಾಗ ಆಗಲ್ಲಪ್ಪ, ಏನಾದ್ರು ಒಂದು ಲೈಫ್ ಸೆಟ್ ಮಾಡ್ಕೋರಿ ಅಂದ್ರು. ಅವಾಗ ನಾನು ಅನಿವಾರ್ಯವಾಗಿ ಟ್ಯೂಷನ್ ಕ್ಲಾಸ್ ತರ ನಡೆಸಿದೆ. 1-2-3 ವರ್ಷ ನಡೆಸಿದೆ. ಅವಾಗ ನನಗೆ KSRTCಲಿ ಡಿಗ್ರಿ ಮೇಲೆ ಕ್ಯಾಟ್ ಎಕ್ಸಾಮ್ ಪಾಸ್ ಆದೆ. ಸ್ಟೋರ್ ಕೀಪರ್ ಪೋಸ್ಟ್ KSRTC ಸ್ಟೋರ್ ಕೀಪರ್ ಅಂತೇಳಿ, ಉಗ್ರಾಣ ರಕ್ಷಕ ಅಂತೇಳಿ. ನಾನು ಬಾಗಲಕೋಟೆಯಲ್ಲಿ ರಿಪೋರ್ಟ್ ಆದೆ ಮೇಡಮ್ 2008 ಮಾರ್ಚ್ 11ರಂದು. 2008 ಮಾರ್ಚ್ 11ರಿಂದ 2016 ಡಿಸೆಂಬರ್ 1ರವರೆಗೂ KSRTC ಇದ್ದೆ. ಆ ಮಧ್ಯದಲ್ಲಿ ಬಾಗಲಕೋಟೆ 5 ವರ್ಷ, ಗುಲ್ಬರ್ಗ 3 ತಿಂಗಳು, ಮತ್ತೆ ಬಿಜಾಪುರ 4 ವರ್ಷ, ಈ ತರ. ಆಮೇಲೆ 2010 ನನಗೆ ಅದು APSC ಎಕ್ಸಾಮ್ ಬರೆಯೋದೊಂದು ಹವ್ಯಾಸ. ಅದು ನಿಗಮ ಅಲ್ಲ, ಏನಾದ್ರು ನನ್ನ ಏಜ್ ಇರೋವರೆಗೂ ಬೇರೆ ಗೌರ್ಮೆಂಟ್ ಎಂಪ್ಲಾಯ್, ಇದು ಅರೆ ಸರ್ಕಾರಿ ಆಗುತ್ತೆ ಅನ್ಕೊಂಡು ಕನಸು ಕಾಣ್ತಿದ್ದೆ. ಓದ್ತಿದ್ದೆ, ಬಹಳ ಓದ್ತಿದ್ದೆ. ಕೆಲವೊಂದ್ಸರಿ ಹವ್ಯಾಸ ಸಿಕ್ಕಾಪಟ್ಟೆ ಹವ್ಯಾಸ ಇತ್ತು. ಓದ್ತಿದ್ದೆ. ಆ ಜನರಲ್ ನಾಲೆಜ್ ಓದೋದು ಬಹಳ ಇಷ್ಟ ನನಗೆ. ಸ್ವಲ್ಪ ಡಿಜಿಟಲ್ ಮಿಸ್ ಆಗು ಸಾಕಷ್ಟು. PDO ಅಂದ್ರೆ 2003ರಲ್ಲಿ ಹೈಸ್ಕೂಲ್ ಟೀಚರ್ ಆಗ್ಬೇಕಾಯ್ತು, ಅವಾಗೂ ಮಿಸ್ ಆಯ್ತು. ಆಮೇಲೆ 2 ಸರಿ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಹೋಗಿದೆ, ಅದು ಮಿಸ್ ಆಯ್ತು. 2 ಸರಿ SDA ಹೋಗಿದೆ ವೆರಿಫಿಕೇಶನ್ ವರ್ಗು, 1 ಸರಿ ವಾರ್ಡನ್ ಹೋಗಿದ್ದೆ. ಯಾವ್ದು ಆಗಲ್ಲ ಅನ್ಕೊಂಡು ಕೊನೆಗೆ ನಾನು ಬಿಡ್ಲಿಲ್ಲ. 2016ರಲ್ಲಿ ಎಕ್ಸಾಮ್ ಬರ್ದೆ ಮೇಡಮ್. 2015ರಲ್ಲಿ 2016ಕ್ಕೆ KPSCಲಿ FDA ಆಗಿ ಆಯ್ಕೆ ಆದೆ. ಅವಾಗ 2016 ಡಿಸೆಂಬರ್ 1ಕ್ಕೆ ಅದನ್ನ ರಿಸೈನ್ ಮಾಡಿದೆ. 2016 ಡಿಸೆಂಬರ್ 2ಕ್ಕೆ ಚಿತ್ರದುರ್ಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ FDA ಆಗಿ ನಾನು ಹೊಸ ಜೀವನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸುಮ್ಮನೆ ಯಾವಾಗೂ ಹಾಡ್ತಿದ್ದೆ. ಇಲ್ಲಿ ಬಂದಾಗ ಬೇರೆ ಕೆಲಸನೇ ಇರ್ಲಿಲ್ಲ, ಯಾರ ಫ್ರೆಂಡ್ಸ್ ಇರ್ಲಿಲ್ಲ. ನಂದು ಯಾರು ಮ್ಯೂಸಿಕ್, ನನ್ಗೆ ಆಫೀಸು ಬಿಟ್ರೆ ಮನೆ, ರಜೆ ಇದ್ರೆ ರೂಮಿಗೆ ಬಾ ಹಾಡು ಹೇಳು, ನನ್ನ ಹಾಡು ನಾನೇ ಕೇಳೋದು. ಇದು ನಿಮ್ಗೆ ಇನ್ನೊಂದೇನು ಅಂದ್ರೆ ಒಂಥರ ತಪಸ್ತರ ಶಕ್ತಿ ಕೊಟ್ಟಿದೆ ಮೇಡಮ್. ಸ್ಟೆಮಿನಾ ಬೆಳೆಸ್ತು. ನನ್ಗೆ ಗೊತ್ತಿಲ್ದಂಗೆ ನನ್ನಲ್ಲಿ ಒಂದು ಈ ಸ್ಟೆಮಿನಾ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಐ ಫೀಲ್ ವೆರಿ, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಹಂಗೆ ಆಡ್ಕೊಂಡ್ ಬಂದೆ. ಇವತ್ತು ಈ ಮಟ್ಟಕ್ಕೆ ಬೆಳೆದಿನೆಲ್ಲ ಇನ್ನೂ ಬೆಳಿಬೇಕಿದೆ. ಇಲ್ಲ, ನಿಮ್ಗೆ ಏನಾದ್ರೂ ಕನ್ಸಿತ್ತ ಸರ್, ನಾನು ದೊಡ್ಡವನಾದ್ಮೇಲೆ ಇದೇ ಆಗ್ಬೇಕು ಅಂತ ಹೇಳ್ಬಿಟ್ಟು? ಅಂದ್ರೆ ನೀವು ಈ ಪ್ರೊಫೆಷನ್ಗೆ ಇಷ್ಟಪಟ್ಟು ಬಂದಿದ್ದ ಅಥವಾ ಅನಿವಾರ್ಯ ಅಂತ ಹೇಳಿ? ಯಾವ ಪ್ರೊಫೆಷನ್? ಜಾಬ್ಗ ಅಥವಾ ಜಾಬಿಗೆ ಸರ್? ಜಾಬ್ ಅಂತೂ ನನ್ನ ಕನಸು ಮೇಡಮ್. ಅಲ್ಲ ಅಂದ್ರೆ
ನೀವು ಗೌರ್ಮೆಂಟ್ ಆಫೀಸರ್ ಅಂತ ಅಲ್ಲ, ಹಾ. ಏನಾದ್ರೂ ಬೇರೆ ಕನ್ಸಿತ್ತಾ ನಿಮ್ಗೆ? ಇರುತ್ತಲ್ಲ, ಈಗ ಖಂಡಿತ, ಚಿಕ್ಕವರಿದ್ದಾಗ ನಾನು ಖಂಡಿತ, ಅದಾಗ್ಬೇಕು, ಖಂಡಿತ, ಒಂದ್ ಹೇಮ್ ಅನ್ನೋದು ಇರುತ್ತಲ್ಲ ಖಂಡಿತ sir. ಮೇಡಮ್, ಖಂಡಿತ. ಹಾ, ಯಾಕಂದ್ರೆ ಆ ಹೇಮ್ ಈಡೇರದೆ ಇದ್ದಾಗ ನಾವು ಅಕಸ್ಮಾತ್ ಇನ್ನೇನ್ ನಾವು ಲೈಫ್ ಲೀಡ್ ಮಾಡ್ಲೇಬೇಕು ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬರ್ತಾರೆ, ಕನಸುಗಳನ್ನ ತ್ಯಾಗ ಮಾಡಿ ಕೆಲವೊಂದು ಫೀಲ್ಡ್ ಬರ್ತಾರೆ. ಆ ತರ ಏನಾದ್ರು ನಿಮ್ದಿತ್ತಾ? ಮೇಡಮ್ ಇತ್ತು ನನಗೆ. ಯಾವಾಗ ನಾನು ಆಡ್ಲಿಕ್ಕೆ ಶುರು ಮಾಡಿದೆ, ನನ್ನ ಹಾಡನ್ನ ವಿಶ್ವನೇ ಕೇಳ್ಬೇಕು, ಎಲ್ರು ಕೇಳ್ಬೇಕು ಅನ್ನೋ ಕನಸಿತ್ತು. ಹಾ. ಅದು ಆಸೆ ಇಡುತ್ತಿಲ್ಲ ಗೊತ್ತಲ್ಲ, ಓಕೆ. ಬಟ್ ನನ್ ಕನಸಿದೆ. ಹ್ಮ್. ನಾನು ಒಂದಿಲ್ಲ ಒಂದಿನ ನನ್ನ ಒಂದು ಸಾಂಗ್ ಅನ್ನ ಯಾವ್ದಾದ್ರು ಒಂದು ಮೂವಿಗೆ ನನಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ಅನುಮತಿ ತಗೊಂಡು, ಸರ್ಕಾರದ ಅನುಮತಿ ತಗೊಂಡು ಆಡ್ಬೇಕು ಅನ್ನುವಂತ ಆಸೆ ಇದೆ, ಬಾಲ್ದಿಂದಲೂ ಇದೆ. ಇದೆ. ಎಸ್, ನನ್ನ ಹೆಸರು ಒಂದ್ ಸ್ವಲ್ಪ ಎಲ್ಲರೂ ಕೇಳ್ಬೇಕು, ರೇಡಿಯೋದಲ್ಲಿ ಬರ್ಬೇಕು, ಅಥವಾ ಒಂದು ಮೂವಿಲಿ ಬಂದ್ರೆ ಆಟೋಮೆಟಿಕ್ ಎಲ್ಲರೂ ಕೇಳ್ತಾರೆ ಅನ್ನುವಂತ ಆಸೆ ಇದೆ ಮೇಡಮ್. ದೊಡ್ಡ ಅದು ಆಸೆ ಇದ್ದದಕ್ಕೆ ಇತ್ತು. ಈಡೇರುತ್ತೆ ಬಿಡಿ, ನಿಮ್ಮ ನೋಡೋಣ. ಆಸೆ ಈಡೇರುತ್ತೆ. ಅದು ಬಿಟ್ರೆ ನೀವು ಈ ಜಾಬಿಗೆ ಬಂದಿದ್ದು ಅನಿವಾರ್ಯವಾಗಿ ಬಂದಿದ್ದ ಅಥವಾ ಜೀವನಕ್ಕೆ ಅಂತ ಹೇಳಿ ಬಂದಿದ್ದ? ಜೀವನಕ್ಕಾಗಿ, ಜೀವನಕ್ಕಾಗಿ ಜೀವನ ರೂಪಿಸ್ಬೇಕಾದ್ರೆ ಜಾಬ್ ಅನ್ನೋದು ಬೇಕೇ ಬೇಕು ಮೇಡಮ್. ಈಗ ಇರೋ ಜಾಬ್ನ ನಾನು ಬಿಟ್ಟು ಬಂದೆ. ಆಲ್ರೆಡಿ ನಾನು ಅಲ್ಲಿ ಇದ್ರೆ ನಾನು ಸ್ಟೋರ್ ಆಫೀಸರ್ ಇರ್ತಿದ್ದೆ ಇಲ್ಲಿವರೆಗೂ. ಇಲ್ಲೂ ನನಗೆ ದೇವ್ರು ಅನ್ಯಾಯ ಮಾಡ್ಲಿಲ್ಲ. ವಿತಿನ್ 5 years ನನಗೆ ಪ್ರಮೋಷನ್ ಆಯ್ತು, ಕ್ಲಾಸ್ 2 ಆಫೀಸರ್ ಆದೆ. ಬಡ್ಡಿ ಸಮೇತ ಕೊಟ್ಟ ದೇವ್ರು. ನೋಡಿ, ಅಲ್ಲಿ 9 ವರ್ಷ 8 ತಿಂಗಳು 10 ತಿಂಗಳು ವೇಸ್ಟ್ ಆಗಿ ಹೋಗಿತ್ತು, ಸರ್ವಿಸ್ ಕೌಂಟ್ ಆಗ್ಲಿಲ್ಲ. ಓಕೆ. ಆ ಒಂದು ಗಿಲ್ಟ್ ಫೀಲ್ ಆಗ್ತಿತ್ತು. ಬಟ್ ನಾನು ಹ್ಯಾಪಿ ಇದ್ದೆ. ಐ ಆಮ್ ಇರೋದ್ರಲ್ಲೇ ಆರಾಮಾಗಿರ್ತೀನಿ, ನಾನು ಚೆನ್ನಾಗಿದ್ದೀನಿ ಅನ್ಕೊಂಡು ಇದ್ದೆ. ಯಾವಾಗ 5 ವರ್ಷಕ್ಕೆ ನಮ್ಗೆ ಗ್ರೂಪ್ ಸಿ ಇಂದ ಗ್ರೂಪ್ ಬಿ ಪ್ರಮೋಷನ್ ಆದೆ, ದೇವರಿಗೆ ನಾನು ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಸಾಷ್ಟಾಂಗ ಪ್ರಮಾಣ ಇಡಿದೆ. ಯಾಕಂದ್ರೆ ಅಲ್ಲಿ ಒಂದು 9 ವರ್ಷ ಹೋಗ್ಬಿಟ್ಟಿತ್ತು, ಇಲ್ಲಿ FD ಆಗಿ ರಿಟೈರ್ಮೆಂಟ್ ಆಗ್ತೀವನ್ನೋ ಅಂತ ಒಂದು ಗಿಲ್ಟು ಇತ್ತು. ದೇವ್ರು ನನಗೆ ಪ್ರಮೋಷನ್ ಕೊಟ್ಟ, ಕ್ಲಾಸ್ 2 ಆಫೀಸರ್ ಅದೇ. ಅದ್ರ ಜೊತೆಗೇನೆ ಸರ್ಕಾರಿ ಅಧಿಕಾರಿಗಳಲ್ಲೇ ಒಂಚೂರು ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚನ್ನಗಿರಿಲಾಗ್ಲಿ, ದುರ್ಗದಲ್ಲಿ ಆಗ್ಲಿ, ದಾವಣಗೆರೆಯಲ್ಲಿ ನಾನು ಸ್ವಲ್ಪ ಗುರುತಿಸ್ಕೊಂಡಿದ್ದೀನಿ. ನಿಮ್ಮ ವೃತ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್? ಎಸ್, ನನ್ನ ವೃತ್ತಿ ಮೇಡಮ್, ನಾನೀಗ ತಾಲೂಕು ವೆಲ್ಫೇರ್ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣ ಅಧಿಕಾರಿಯಾಗಿ ನಾನೀಗ ಒಂದು 2.5 ವರ್ಷದಿಂದ ಚನ್ನಗಿರಿಲಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಪಡ್ತೀನಿ ನಾನು ಕೆಲಸ ಮಾಡ್ತಾ. ನಂದೇನಂದ್ರೆ ಮೇಡಮ್, ನಮ್ಮ ಮೇನ್ ಕೆಲಸನೇ ನಮ್ಮ ಇಲಾಖೆಯ ವತಿಯಿಂದ ನಡೀತಿರೋ ವಿದ್ಯಾರ್ಥಿ ನಿಲಯಗಳನ್ನ ಇದು ಮಾಡೋದು, ಏನ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು. ನಮ್ಮ ಅಂಡ್ರ ಒಂದು 14 ಹಾಸ್ಟೆಲ್ ಬರ್ತದೆ. 14 ಹಾಸ್ಟೆಲ್ 5 ಪೋಸ್ಟ್ ಮ್ಯಾಟ್ರಿಕ್, ಒಂದು 9 ಪ್ರೀ ಮೆಟ್ರಿಕ್, ಗರ್ಲ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್, ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್, ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ಸ್, ಇವೆಲ್ಲ ನಮ್ಮ ಇಲಾಖೆಯ ಅಧೀನದಲ್ಲಿ ನಡೀತವೆ. 14 ಹಾಸ್ಟೆಲ್ಗಳನ್ನ ಸುಲಲಿತವಾಗಿ ನಿಯಮಾನುಸಾರವಾಗಿ ನಡೆಸ್ಕೊಂಡು ಹೋಗ್ತೀನಿ, ನಗ್ನಗ್ತಾನೆ ಕೆಲಸ ಮಾಡ್ತೀನಿ. ಬಹಳ ಖುಷಿ ಪಡ್ತೀನಿ. ಯಾಕಂದ್ರೆ ನನ್ನ ಮಕ್ಕಳ ಹಾಸ್ಟೆಲ್ ವಿಸಿಟ್ ಹೋದಾಗ ನಮ್ಮ ಮಕ್ಕಳಲ್ಲಿ ಹೇಳೋದು ಇದನ್ನೇ, ಇವತ್ತಿನ ದಿನ ನೀವು ಇಲ್ಲಿ ಬಂದಿದ್ದೀರಿ, ಇಲ್ಲಿ ಹೊರಗೆ ಹೋಗ್ತಿದ್ದಂಗೆ ನೀವು ದೊಡ್ಡ ಆಸ್ತಿಯಾಗಿ ಹೊರಗೆ ಹೋಗ್ಬೇಕು, ಇದು ನಮ್ಮ ರಾಷ್ಟ್ರದ ಆಸ್ತಿ ಆಗಬೇಕು, ನಿಮ್ಮ ತಂದೆ ತಾಯಿಗಳ ಕನಸು ಈಡೇರಿಸಬೇಕು, ನಿಮ್ಮ ಮೇಲೆ ಇಡೀ ಭಾರತ ಅಲ್ಲ, ನೀವು ಇಡೀ ಭಾರತವೇ ಮೆಚ್ಚುವಂತ ಸಾಧನೆ ನೀವು ಮಾಡ್ಬೇಕು ಅಂತ ಅವ್ರನ್ನ ನಾನು ಪ್ರಮೋಟ್ ಮಾಡ್ತಿರ್ತೀನಿ ನಮ್ಮ ಮಕ್ಕಳಿಗೆ, ಮೋಟಿವೇಟ್ ಮಾಡ್ತೀನಿ ಹುಡುಗರಿಗೆ. ಯಾಕಂದ್ರೆ ಅವ್ರ ನೋಡ್ರಿ, ಮಕ್ಕಳೆಲ್ಲ ಮನಸ್ಸಂದ್ರೆ ಬಹಳ ಸೂಕ್ಷ್ಮವಾಗಿರ್ತದೆ. ಆಮೇಲೆ ಈಗ ಹೈಸ್ಕೂಲ್ ಮಕ್ಕಳು ಬೇರೆ, ಹೈಸ್ಕೂಲ್ ಪ್ರೀ ಮೆಟ್ರಿಕ್ ಹೈಸ್ಕೂಲ್ ಮಕ್ಕಳಿಗೆ ಒಂಥರ ಮೆಂಟಾಲಿಟಿ ಇದ್ರೆ, ಆಫ್ಟರ್ PUC SLC ಆದ್ಮೇಲೆ ಬರ್ತಾರಲ್ಲ ಮಕ್ಕಳು, ಸ್ವಲ್ಪ ಸ್ಪೀಡ್ ಇರ್ತಾರೆ. ಅವ್ರನ್ನ ಹೇಗೆ ಅನ್ನೋದಕ್ಕಿಂತ ಡೆಲಿಕೇಟ್ ಇರ್ತಾರೆ, ಹೆಂಗೆ ಹ್ಯಾಂಡಲ್ ಮಾಡೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರನ್ನ ಹ್ಯಾಂಡಲ್ ಮಾಡಿ ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೆಳೆಸುವಂತ ಕೆಲಸ ಮಾಡ್ತೀನಿ. ಬಹಳ ಖುಷಿ ಪಡ್ತೀನಿ, ಕೆಲಸ ಇಷ್ಟಪಟ್ಟು ಮಾಡ್ತೀನಿ. ನನಗೆ ಯಾವತ್ತೂ ಇದು ಸ್ಟ್ರೈನ್ ಅನ್ಸಲೇ ಇಲ್ಲ. ಎಸ್, ನನಗೆ ಯಾವುದೇ ಟಾಸ್ಕ್ ಕೊಡ್ಲಿ. ನಿಮ್ಮ ಸ್ಟಾಫ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಯಾಕಂದ್ರೆ ರವಿ ಅತರ್ಗ ಅಂತವ್ರು ನಮ್ ಜೊತೆ ಇದಾರೆ ಅಂತ ಖುಷಿ ಪಡ್ತಾರ? ಯಾಕಂದ್ರೆ ಇಷ್ಟೆಲ್ಲಾ ರೆಕಾರ್ಡ್ ಮಾಡಿರೋರು, ಇಷ್ಟೆಲ್ಲಾ ಪ್ರಶಸ್ತಿಗಳನ್ನ ತಗೊಂಡಿರೋ ಅಂತ ವ್ಯಕ್ತಿ ನಮ್ ಜೊತೆ ಇದಾರೆ ಅಂತ ಖುಷಿ ಪಡ್ತಾರ ಸರ್? ಹೆಂಗಿದೆ ಸರ್? ಖಂಡಿತ ಖುಷಿ ಪಡ್ತಾರೆ ಮೇಡಮ್, ಖಂಡಿತ ಖುಷಿ ಪಡ್ತಾರೆ, ಖಂಡಿತ ಖುಷಿ ಪಡ್ತಾರೆ. ಕೆಲವೊಂದು ಸ್ಟಾರ್ಟಿಂಗು ಕೆಲವೊಂದು ಕೇಳಿ ಬಂತು, ನಾನು ಅವನ್ನ ಇಗ್ನೋರ್ ಮಾಡ್ಬಿಡ್ತೀನಿ. ನಿಮ್ಮ ಅಲ್ಲಂದ್ರಂತೆ ಚನ್ನಗಿರಿಲಿ ಹೋದಾಗ ನಮ್ಮ ಡ್ರೈವರ್ ಕಿವಿ ಬಿದ್ದದ, ನಿಮ್ ಸಾಹಿಬ್ಗೆ ಬರೀ ಮೈಕ್ ಸಿಕ್ಕರೆ ಸಾಕು ಹಾಡು ಹೇಳ್ಕೊತ ನಿಂತಾರೆ, ಅವ್ರಿಗೆ ಬರಲ್ವಲ್ಲ, ಅದನ್ನ ನೆಗೆಟಿವ್ ತಗೊಳವಲ್ಲ. ನಿಜನೇ ಹೇಳಿದಾರಲ್ಲ ಅವರು, ಅವಕಾಶ ಇಲ್ಲಲ್ಲ, ದೇವ್ರ ಅವ್ರಿಗೆ ಅವಕಾಶ ನಂಗೆ ಹೇಳಿದಾಗ ನಿಜನೇ ಹೇಳಿದಾರೆ ಅವರು. ಅದು ನಿಮ್ಗೆ ದೈವದತ್ತವಾಗಿ ಬಂದಿರೋ ವರ ಸರ್, ಹಾಗ ಅನ್ಕೋಬೇಕಷ್ಟೇ. ಅದು ಅವ್ರಿಗಿಲ್ವಲ್ಲ, ಅದಕ್ಕೆ ಆ ರೀತಿ ಮಾತಾಡ. ಅವಾಗ ನಾನು ಅಕಸ್ಮಾತ್ ಅದ ನೆಗೆಟಿವ್ ತಗೊಂಡಿದ್ರೆ ನಾನು ಹಾಡು ಹೇಳೋದು ಬಿಡ್ಬೇಕಾಗ್ತದೆ. ಟೀಸ್ ಮಾಡ್ತಾರೆ, ಹೌದು, ಅದು ಇದ್ದೇ ಇರುತ್ತಲ್ಲ, ನಮ್ಮನ್ನ ತುಳಿಯಕ್ ನೋಡ್ತಾರೆ. ನಾನು ತುಳಿಸ್ಕೊಂಡು ಬೆಳಿಬೇಕು ನಾನು. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ವಚನ ನೆನಪಾಗುತ್ತೆ ಮೇಡಮ್, ಹುಲ್ಲು ಎಷ್ಟು ತುಳಿರಿ ನೀವು ಹುಲ್ಲನ್ನ, ಅದು ಅಲ್ಲಿ ಬೆಳೆಯೋದು ನಿಲ್ಲಿಸುತ್ತೆ ವಿನಃ, ಅದೇನೋ ಅಲ್ಲಿ ತುಳಿದ್ರು ಕೂಡ
ಮತ್ತೆ ಬೆಳೆಯುತ್ತದು. ಆ ಒಂದು ಮನಸ್ಥಿತಿ ನನಗೆ ನಾನೇ ಅಡಾಪ್ಟ್ ಮಾಡ್ಕೊಂಡು ಈ ಟೈಮಲ್ಲಿ ಇನ್ನೊಂದ್ ಸಾಂಗ್ ತಗೊಂಡು ಮುಂದಕ್ಕೆ ಹೋಗೋಣವಾ ಸರ್? ಈ ಟೈಮಲ್ಲಿ ಇನ್ನೊಂದು ನಿಮಗೆ ಹಿಂದಿ ನಿಮಗೆ ಇಷ್ಟ ಆಗುತ್ತಲ್ಲ ಕನ್ನಡನೇ ಇಲ್ಲ ತಗೋತೀನಿ. ಇಲ್ಲ ಯಾಕಂದ್ರೆ ಯಾವ್ದಾದ್ರು ತಗೊಳ್ಳಿ ಸರ್. ಓಕೆ, ಈಗ ನಾನು ಕನ್ನಡ ಚಾನಲ್ಗೆ ಇಂಟರ್ವ್ಯೂ ಕೊಡ್ತೀನಿ ಅಂದ್ರೆ ಕನ್ನಡನೇ ತಗೊಳ್ಳೋಣ. ಆಯ್ತು ಸರ್, ಆಯ್ತು. ಇದು ಬಂದ್ಬಿಟ್ಟು ಕುಮಾರ್ ಸಾನು ಅವರೇ ಹಾಡೋದು ಮೇಡಮ್, ಫ್ರೆಂಡ್ಸ್ ಚಿತ್ರದಿಂದ. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ, ಆ ನಿದ್ರೆ ಒಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ, ಓ ತಿಂಗಳಿಗೆ ಕಂಗಳ ಬರೆದು ತಂಗಾಳಿಗೆ ತುಟಿಗಳ ಬರೆದು ಮುಂಜಾನೆಗೆ ನಗುವನು ಬರೆದು ಮುಸ್ಸಂಜೆಗೆ ಲಜ್ಜೆಯ ಬರೆದು ಪ್ರಕೃತಿಯಲ್ಲಿ ಕಂಡೆ ನಿನ್ನನ್ನೇ, ವಾಹ್. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ. ಶಭಾಷ್ ಸರ್, ಶಭಾಷ್. ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳ್ಬೇಕು ಅಂತ. ನಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳ್ತೀನಿ ಮೇಡಮ್. ನನಗೆ ಇನ್ನೊಂದು ಹೇಳೋದು ಇಷ್ಟ ಆಯ್ತು ಈಗ ನಿಮಗೆ. ನಾನು ಒಂದ್ 2 ಸರಿ ಆಡಿಷನ್ಗೆ ಹೋಗಿದ್ದೆ, ಸಿಂಗಿಂಗ್ ಸ್ಟಾರ್ ಆಫ್ ಹುಬ್ಳಿ ಅಂತೇಳಿ. ಹಾ. ಅಲ್ಲಿ ಜಡ್ಜಸ್ ಬಂದಿದ್ರು, ನನಗೆ ಆಡಕ್ಕೆ ಅವಕಾಶ ಕೊಟ್ಟರು. ನಾನು ದೇವ್ರ ವರವನ್ನು ಕೊಟ್ರೆ ಆಡಿದೆ. ಇನ್ನೊಂದು ಆಡ್ರಿ ಅಂದ್ರು, ಸತ್ಯ ಇನ್ ಲವ್ ಆಡಿದೆ. ನೀವು ಇಮಿಟೇಟ್ ಮಾಡ್ತೀರಿ ಅಂದ್ರು. ನೋ ಸರ್ ಅಂದೆ, ಇಮಿಟೇಟ್ ಮಾಡ್ತಿಲ್ಲ ಸರ್, ನನ್ನ ಧ್ವನಿ ಇರೋದು ಹಿಂಗೆ. ಎಸ್ ಅಫ್ಕೋರ್ಸ್ ನಾನು ಆಡೋದು ಕುಮಾರ್ ಸಾನು ಸಾಂಗೆ, ಕುಮಾರ್ ಸಾನು ಹಾಡನ್ನೇ ಹಾಡ್ತೀನಿ, ಬಟ್ ಅವ್ರನ್ನ ಇಮಿಟೇಟ್ ಮಾಡ್ತಿಲ್ಲ. ನಾನು ಧ್ವನಿ ಹಂಗಾಗಿದೆ ಅದು ನನ್ನ ತಪ್ಪಲ್ಲ. ಓಕೆ ಓಕೆ. ಅವ್ರನ್ನ ಕುಮಾರ್ ಸಾನು ಅವ್ರಿಗೂ ಬಿಟ್ಟಿರ್ಲಿಲ್ಲ. ಇವತ್ತು ಒಂದು ಜಗತ್ತು ಕುಮಾರ್ ಸಾನು ಅವ್ರನ್ನ ಕೂಡ ಸುಮ್ಮನೆ ಬಿಟ್ಟಿರ್ಲಿಲ್ಲ. ಓಕೆ. ಅವ್ರಿಗೂ ಕೂಡ ಕ್ವಶನ್ ಮಾಡಿದ್ರಂತೆ, ನೀವು ಕಿಶೋರ್ನ ಇಮಿಟೇಟ್ ಮಾಡ್ತೀರಿ, ಕಿಶೋರ್ ಕುಮಾರ್ನ ಅಂತ ಹೇಳಿ. ನಾಟ್ ಇಮಿಟೇಟ್. ಅದು ಏನಾಗುತ್ತೆ ಸರ್, ನಾವು ಒಬ್ರನ್ನ ಆರಾಧನೆ ಮಾಡಕ್ ಶುರು ಮಾಡ್ತೀವಿ ಅಂತ ಅಂದಾಗ ನಮಗೆ ಗೊತ್ತಿಲ್ದೇನೆ ಅವರು ನಮ್ಮಲ್ಲಿ ಅಳವಡಿಸ್ಕೊಂಡು ಪರಕಾಯ ಪ್ರವೇಶ ಅಲ್ವಾ, ನಾನು ಇಮಿಟೇಟ್ ಅಲ್ಲ ಸರ್. ಆಮೇಲೆ ಒಂದ್ ಕೆಲಸ ಮಾಡ್ರಿ, ಯಾವ್ದೋ ಒಂದು ವಿಷ್ಣುವರ್ಧನ್ ಸಾಂಗ್ ಕೊಟ್ರು, ಇದನ್ನ ಹಾಡ್ರಿ ಅಂದ್ರು. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಅಂದೆ. ಅಂದಾಗ ಎಸ್ ಓಕೆ ಅವ್ರು ಒಪ್ಕೊಂಡ್ರು, ಇಮಿಟೇಟ್ ಮಾಡಲ್ಲ, ನಿಮ್ ಧ್ವನಿನೇ ಹಂಗೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಶ್ರೀಮತಿ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಬಹಳ ಸಪೋರ್ಟಿವ್. ನನ್ನ ಕಷ್ಟದಾಗೆ ಯಾವಾಗ್ಲೂ ನನ್ನ ಜೊತೆಗಿದ್ದಾರೆ. ಎಷ್ಟು ವರ್ಷದ ಜರ್ನಿ ಸರ್? ನಮ್ದು 20 ವರ್ಷ. ಒಂದ್ ನಿಮಿಷ ಒಂದ್ ನಿಮಿಷ ಹೋಗ್ಲಾದು ಮಾಡ್ಲಾ? ಹಾ ತಗೊಳ್ಳಿ ಸರ್. ಎಷ್ಟು ವರ್ಷ ಆಯ್ತು ಸರ್ ಮದುವೆ? 20 ವರ್ಷ. 20 ವರ್ಷ ಆಯ್ತು. ಹೇಗಿದೆ ಸರ್ ಫ್ಯಾಮಿಲಿ ಲೈಫ್? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸ್ಟಾರ್ಟಿಂಗ್ ಈ ನನ್ಗೆ ಬಿಫೋರ್ ಜಾಬ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಹೆಗಲು ಕೊಟ್ಟು ಜೀವನ ಮಾಡಿದ್ರು. ತ್ಯಾಗಮಯಿ. ಅವಳದು ಒಂದು ಅಟಿಟ್ಯೂಡ್ ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ ಚಾಂಪಿಯನ್, ಉಣಿಸೋದ್ರಲ್ಲಿ ತಿನ್ನಿಸೋದ್ರಲ್ಲಿ ಚಾಂಪಿಯನ್. ಓಕೆ. ಅವಳಿಗೆ ಮನೆಗೆ ಯಾರೋ ಗೆಸ್ಟ್ ಬಂದ್ರೆ ಅವ್ರನ್ನ ಚೆನ್ನಾಗಿ ಉಣಿಸಿ ತಿನ್ಸಿ ಕಳಿಸಿದ್ರೆ ಅವಳು ಖುಷಿ ಕೊಡುದು ಅದ್ರಲ್ಲಿ. ಇವಾಗ ನಿಮ್ಗೆ ಸಾಂಗ್ ಆಡೋದ್ರಲ್ಲಿ ನಿಮ್ಗೆ ಆಡೋದ್ರಲ್ಲಿ ನಿಮ್ಗೆ ಹುಚ್ಚು, ಅವ್ರಿಗೆ ಅಡಿಗೆ ಮಾಡೋದ್ರಲ್ಲಿ ಉಣಿಸೋದ್ರಲ್ಲಿ ಹುಚ್ಚು, ಇಷ್ಟ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಅಭಿರುಚಿ ಇರುತ್ತಲ್ಲ ಸರ್. ಖಂಡಿತ ಅಷ್ಟ್ ಮಾಡ್ತಾಳೆ. ಅಷ್ಟ್ ಮಾಡಿ ಕೂಡ ಟಿವಿಲಿ ಅಷ್ಟು ನೋಡ್ತಿರ್ತಾಳೆ. ಅದ್ಯಾವ್ದು ಅಡಿಗೆ ರೆಸಿಪಿ ಬರ್ತಾವಲ್ಲ ಅವ್ನು ನೋಡ್ತಿರ್ತಾನೆ ಇರ್ತಾಳೆ. ಬಟ್ ಇನ್ನೂ ಸ್ಯಾಟಿಸ್ಫೈಡ್ ಇಲ್ಲ, ಕಲಿಬೇಕು, ಇನ್ನು ಕಲಿಬೇಕು. ಯಾರು ಹೆಂಡತಿ ಹೇಳಿ ಇರ್ಲೇಬೇಕಲ್ವಾ? ಯಾಕಂದ್ರೆ ನಿಮ್ಗುನು ಏನಂದ್ರೆ ಒಂದು ಹಸು ನೀಗಿಲ್ಲ, ಇನ್ನೂ ಇದೆ, ಇನ್ನೂ ಏನೋ ಸಾಧಿಸ್ಬೇಕು. ಹಾಗೆ ಹೆಣ್ಮಕ್ಳಿಗಿದ್ದೇ ಇರುತ್ತೆ. ಆ ವಿಷಯದಲ್ಲಿ ಸಪೋರ್ಟಿವ್ ಆಗಿ ಹೆಗಲು ಕೊಟ್ಟು ಜೊತೆಯಾಗಿ ದುಡಿದಿದ್ದಾಳೆ ನನ್ನ ಜೊತೆ. ಮಗಳ ಬಗ್ಗೆ ಹೇಳ್ಬೇಕು. ಮಗಳು ಬಂದ್ಬಿಟ್ಟು ಮೇಡಮ್ ನಿಹಾರಿಕಾ ಅಂತ. ಅವಳು ಇವಾಗ 4th ಸ್ಟ್ಯಾಂಡರ್ಡ್. ನನ್ನದೇ ಆದ ಕೆಲವೊಂದು ಐಡಿಯಾಲಜಿ ಇದ್ದು. ಈಗ ನೋಡ್ರಿ, ಈಗ ನಾನು ನನ್ನ ಮಗಳನ್ನ ಎಲ್ಲಾದ್ರೂ ಓದಿಸ್ಬೋದು, ಹಂಗ ಮಾಡ್ಬೋದು. ಈಗ ನಿಮಗ್ ಮೇಡಮ್ ಇಲ್ಲೇ ಓದಿಸ್ರಿ, ನಿಮ್ ಮಗಳನ್ನ ಗೌರ್ಮೆಂಟ್ಗೆ ಹಾಕ್ರಿ ಅಂತ ಹೇಳೋ ರೈಟ್ಸ್ ಆಗಿಲ್ಲ, ನಿಮ್ಗೆ ಹೇಳಂಗಿಲ್ಲ. ಈಗ ಸ್ವತಃ ನನ್ನ ತಮ್ಮದೇರೆಲ್ಲ ಪ್ರೈವೇಟ್ ಸ್ಕೂಲ್ ಹಾಕ್ಯಾರೆ, ಅವ್ರಿಗೆ ನಾನ್ ಯಾಕೆ ಹೇಳಿ, ಅವ್ರಿಗೆ ಪರ್ಸನಲ್ ಅದು. ನಾನ್ ನಿಹಾರಿಕಾಗೆ ಸರ್ಕಾರಿ ಶಾಲೆ ಹುಡುಕ್ದೆ, ಚಿತ್ರದುರ್ಗ ಟ್ರಾನ್ಸ್ಫರ್ ಆಗಿ ಬಂದೆ. ಮನೆ ಮಾಡೋಕ್ಕಿಂತ ಮುಂಚೆ 4 ತಿಂಗಳು ಅಪ್ ಅಂಡ್ ಡೌನ್ ಮಾಡಿದೆ, ದಾವಣಗೆರೆ ಚಿತ್ರದುರ್ಗ. ಟ್ರಾನ್ಸ್ಫರ್ ಆದ್ರೂ ಕೂಡ ಮನೆ ಮಾಡೋವರೆಗೂ. ಈಗ ನಮ್ಮ ನಿಹಾರಿಕಾಗೆ 1st ಸ್ಟ್ಯಾಂಡರ್ಡ್ ಹಾಕ್ಬೇಕು, ಗೌರ್ಮೆಂಟ್ ಶಾಲೆಗೆ ಹಾಕ್ಬೇಕಂತ ಹೇಳಿ ಹುಡುಕಾಡಿದಾಗ ಇದೇ ಏರಿಯಾದಲ್ಲಿ ಪಕ್ಕದಲ್ಲೇ ಒಂದು ಹೊಂಡದ ರಸ್ತೆಗೆ ಸ್ಕೂಲ್ ಸಿಕ್ತು. ಸೀತಮ್ಮ ಅಂತ ಎಂಥದ್ದು ಗೌರ್ಮೆಂಟ್ ಶಾಲೆ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಸ್ಕೂಲ್ ಇದನ್ನ ನೋಡಿ ಮನೆ ಇಲ್ಲೇ 5ನೇ ಕ್ಲಾಸಿಗೆ ಮಾಡಿದೆ, ಅವಳಿಗೋಸ್ಕರನೇ. ನಾನ್ ಮಾಡಿದಾಗ ಅಕ್ಕಪಕ್ಕ ಇರೋರು, ಸರ್ ನಿಜವಾಗ್ಲೂ ಮಾಡ್ತೀರಾ ಗೌರ್ಮೆಂಟ್ ಸ್ಕೂಲ್ಗೆ? ಖಂಡಿತ ಅಂದೆ. ನಮ್ಮ ಓನರು ಧೈರ್ಯ ಬೇಕು ಸರ್ ಅದಕ್ಕೆ. ಅಲ್ಲ ಸರ್, ಸರ್ಕಾರಿ ಶಾಲೆ ಯಾಕೆ ಬೇಡ ಹೇಳ್ರಿ ಫಸ್ಟ್ ಉದ್ದೇಶ, ನನಗೆ ಆನ್ಸರ್ ಮಾಡಿ. ಸರ್ಕಾರಿ ನೌಕರಿ ಬೇಕು ಸರ್, ಸರ್ಕಾರಿ ನೌಕರಿ ಬೇಡ, ಸರ್ಕಾರಿ ಶಾಲೆ ಬೇಡ. ನಾನ್ ಸರ್ಕಾರಿ ಶಾಲೆಯಲ್ಲಿ ಕಲ್ತಿನ ನಾನು ಸರ್ಕಾರಿ ಶಾಲೆ ಹಾಕಿಲ್ಲ. ಸರ್ಕಾರಿ ಶಾಲೆ ಕಲ್ಸೋ ನಿಜವಾದ ಶಿಕ್ಷಣ ಎಲ್ಲೂ ಸಿಗಲ್ಲ ಅಂತ ನಂದು ಐಡಿಯಾಲಜಿ. ಈಗ ನನ್ನ ಮಗಳು ನೋಡ್ಬೇಕು ಮೇಡಮ್, ನಾನು ಭುಜಕ್ ಬರ್ತಾಳೆ, ಶಿ ಇಸ್ ಇನ್ ಓನ್ಲಿ 4th ಸ್ಟ್ಯಾಂಡರ್ಡ್. ಅಂದ್ರೆ ಅಲ್ಲಿ ನ್ಯಾಚುರಲ್ ಗ್ರೋತ್.
ಸರ್ಕಾರಿ ಶಾಲೆ ಆಗ್ತಾ ಇಲ್ಲ. ಅಲ್ಲಿ ಕಷ್ಟ ಏನು, ವಾಟ್ ಇಸ್ ದ ಲೈಫ್, ಹ್ಮ್ ಜೀವನ ಅಂದ್ರೆ ಏನು ಕಲಿಸೋದೇ ಸರ್ಕಾರಿ ಶಾಲೆ. ಓಕೆ. ಈಗ ನಾನು ಪ್ರೈವೇಟ್ ಸ್ಕೂಲಿಗೆ ನಾನು ಟೀಚ್ ಮಾಡಲ್ಲ, ಅವ್ರವ್ರ ಪರ್ಸನಲ್. ಹ್ಮ್ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಯಾವ ಕ್ವಾಲಿಫಿಕೇಶನ್ ಇರ್ತಾರೆ ಗೊತ್ತಿಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ಇರೋರು ಮಿನಿಮಮ್ 3 ಎಕ್ಸಾಮ್ ಬರ್ದು ಬಂದಿರ್ತಾರೆ. ಕರೆಕ್ಟ್. ಫಿಲ್ಟರ್ ಟೀಚರ್ಸ್. ಅಲ್ಲಿ ನಾವು ಡೆಡಿಕೇಶನ್ ಆಗಿ ಪಾಲಕರಾದವರು ಮಕ್ಕಳಿಗೆ ಚೂರು ಸಪೋರ್ಟ್ ಮಾಡಿದ್ರೆ ಸರ್ಕಾರಿ ಶಾಲೆ 100% ರಿಸಲ್ಟ್ ತೆಗಿತೆ ಅನ್ನೋದು ನನ್ನ ಉದ್ದೇಶ. ನನ್ನ ಮಗಳಲ್ಲಿ ಚೆನ್ನಾಗಿ ಓದ್ತಿದ್ದಾಳೆ, ಅವಳಿಗೆ ಫೋರ್ಸ್ ಮಾಡಲ್ಲ ನಾನು. ಅವ್ರ ಅಮ್ಮನೇ ಬೈದು ಅಂದು ಹೋಮ್ವರ್ಕ್ ಮಾಡಿಸೋದು ಮಾಡ್ತಿರ್ತಾಳೆ, ನಾನು ಬಿಟ್ಬಿಟ್ಟಿದ್ದೀನಿ ನ್ಯಾಚುರಲ್ ಗ್ರೋತ್ ಆಗ್ಲಿ ಅಂತ ಹೇಳಿ. ಬದಲಾವಣೆ ನಮ್ಮಿಂದ ಆಗ್ಲಿ, ಬೇರೆಯವ್ರಿಗೆ ಹೇಳೋದಕ್ಕಿಂತ ನೀನು ಗವರ್ಮೆಂಟ್ ಸ್ಕೂಲಿಗೆ ಸೇರ್ಸು ಸೇರ್ಸು ಅಂತ ಅನ್ನೋದಕ್ಕಿಂತ ಬದಲಾವಣೆ ನಾನ್ ಮಾಡಿದ್ದೀನಿ ಈಗ ಆಲ್ರೆಡಿ. ನೆಕ್ಸ್ಟ್ ನಿಮ್ಮನ್ನ ಅನುಸರಿಸ್ತಾರೆ. ಅನ್ಕೋತೀನಿ ಮೇಡಮ್. 100% ಒಳ್ಳೆ ಸ್ಟ್ರೆಂತ್ ಇದೆ ಅಲ್ಲಿ, ಒಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಶಾಲೆ. ನಾನು ನಿಜವಾಗ್ಲೂ ಬಹಳ ಅಪ್ರಿಶಿಯೇಟ್ ಮಾಡ್ತೇನೆ. ನಾನು ಇನ್ನೊಂದೇನ್ ಖುಷಿ ಪಡ್ತೀನಿ ಅಂದ್ರೆ ಅವಳು ನಿಜವಾಗ್ಲೂ ನ್ಯಾಚುರಲ್ ಆಗಿ ಬೆಳ್ತಿದ್ದಾಳೆ. ಕಷ್ಟ ಅಂದ್ರೆ ಏನು ಜೀವನ. ಆಮೇಲೆ ಇವತ್ತು ನೋಡ್ರಿ ಮೇಡಮ್, ನೀವು ಪೇಪರ್ ಅಲ್ಲಿ ಓದ್ತಿರ್ಬೋದು, ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ನಾವೇನಾದ್ರೂ ಹೋಲಿಕೆ ಮಾಡಕ್ ಹೋದಾಗ ಪ್ರೈವೇಟ್ ಸ್ಕೂಲ್ ಮಕ್ಕಳು 99 ಅಲ್ಲ ಮೇಡಮ್ 100 ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇರ್ತದೆ ಅವ್ರು. ಯಾಕಂದ್ರೆ ಆ ತರ ನಾವು ಪಾಲಕರಾದ್ರು ಒತ್ತಡ ಹಾಕ್ತೇವೆ ಅವ್ರ ಮೇಲೆ. 100% ಮಾಡ್ಲೇಬೇಕು. 99.9 ಬಂದ್ರೂ ಸಮಾಧಾನ ಇಲ್ಲ. ಅವು ಒಂಥರ ಡಿಪ್ರೆಸ್ ಇರ್ತಾವ ಮಕ್ಕಳು. ಎಷ್ಟೋ ಪೇಪರ್ ಓದಿರ 95%, 100 ಬರ್ಲಿಲ್ಲ 95 ಬಂದಂತ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಒಂದು ಮೆಂಟಾಲಿಟಿ ಅಲ್ಲಿರ್ತದೆ. ಇಲ್ಲ ಹಂಗಲ್ಲ, ಅವ್ರು 55% ತಗೊಂಡ್ರೆ ಅವ್ರ ಜೀವನ ಮಾಡ್ತಾರೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗೇ ಆಗ್ತಾರೆ. ಅದು ಸರ್ಕಾರಿ ಶಾಲೆ ಕಲಿಸುತ್ತೆ. ಆ ಉದ್ದೇಶಕ್ಕೆ ನಾನು ಅಲ್ಲೇ ಹಾಕುದು, ಅಲ್ಲೇ ಓದಿಸ್ತೀನಿ. ಬಟ್ ಅವಳನ್ನ ಆಫೀಸರ್ ಮಾಡೇ ತೋರಿಸ್ತೀನಿ 100%. ಹೌದೌದು, ಯಾಕೆ ಆಗಲ್ಲ ಸರ್? ಯಾಕಂದ್ರೆ ನಾವು ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳೇ ಸರ್. ಯಾಕಂದ್ರೆ ಕನ್ನಡ ಪಕ್ಕ ನಮ್ಗೆ ಬರೋದು. ಬೇರೆ ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರೆಲ್ಲ ನಮ್ ಕನ್ನಡ ನೋಡಿ ಇವಾಗ ಆಶ್ಚರ್ಯ ಪಡ್ತಾ ಇದಾರೆ. ಈಗ ಗಿಲ್ಟ್ ಫೀಲ್ ಮಾಡ್ತಾ ಇದಾರೆ. ನಮ್ ಚಾನಲ್ ಎಲ್ಲ, ಯಾಕಂದ್ರೆ ನೀನೆಲ್ಲ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಲ್ಲ, ಹಂಗಾಗಿ ನಿನ್ ಕನ್ನಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಿನ್ ಭಾಷೆ ಇಡ್ತಾ ಇದೆ. ಬಟ್ ಅವರು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಈಗ ಏನಂದ್ರೆ ಒಂದ್ ಫೀಲ್ ಮಾಡ್ಕೊಂತಾ ಇದಾರೆ. ಅಂದ್ರೆ ಇವಳು ಕನ್ನಡ ಸ್ಕೂಲಲ್ಲಿ ಓದಿದ್ದಕ್ಕೆ ಇವತ್ತು ಇಲ್ಲಿದ್ದಾಳೆ, ನಾವು ಗವರ್ಮೆಂಟ್ ಪ್ರೈವೇಟ್ ಅಲ್ಲಿ ಓದ್ಬಿಟ್ಟು ಇಲ್ಲಿದೀವಿ ಅಂತ ಈಗ ಫೀಲ್ ಮಾಡ್ಕೊಳ್ತಾ ಇದಾರೆ. ಬಟ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಕೂಡ ಇದು ನನ್ನ ಕನ್ನಡ ಏನಿದೆ ಇಲ್ಲ, ನನ್ನ ಕನ್ನಡ ಏನಿದೆ ಅಲ್ಲ ಸರ್, ಪವರ್ ಆಫ್ ಗವರ್ಮೆಂಟ್ ಸ್ಕೂಲ್ ಅಂತ ಹೇಳ್ಕೊಳ್ತೀನಿ ನಾನು ಅದನ್ನ ಮಾತ್ರ. ಎಸ್ ಸರ್, ಬ್ಯಾಕ್ ಟು ಪ್ರೋಗ್ರಾಮ್. ಇವಾಗ ಇಲ್ಲಿವರೆಗೂ ಬಂದ್ರಿ, ವೃತ್ತಿ ಬಗ್ಗೆ ಎಲ್ಲ ಹೇಳಿದ್ರಿ. ಗವರ್ಮೆಂಟ್ ಸ್ಕೂಲ್ದು ಪ್ರೈವೇಟ್ ಸ್ಕೂಲ್ದು ಒಂದು ಜೋಕ್ ನೆನಪಾಯ್ತು. ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್, ಹೇಳಿ. ನಾನು ಒಂದ್ಸರಿ ಕೇಳಿದ್ದೆ, ಅವ್ರು ಯಾರು ಮೇಡಮ್ ನಮ್ಮ ಸುದ್ದಿ ಜೋಕ್ ಹೇಳ್ತಾರಲ್ಲ, ಯಾರು ಗಂಗಾವತಿ ಪ್ರಾಣೇಶ್. ಹಿಂಗೆ ಒಂದು ಮೊಬೈಲ್ ನೋಡಿದೆ, ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನ ಮತ್ತೆ ಸರ್ಕಾರಿ ಶಾಲೆ ಮಕ್ಕಳ ಆಟಿಟ್ಯೂಡ್ ಬಗ್ಗೆ ಅವ್ರು ಹೇಳ್ತಿದ್ರು. ಜೂ ಕರ್ಕೊಂಡು ಹೋದ್ರಂತೆ, ಕೃಷ್ಣರಾಜ ಮೃಗಾಲಯ. ಎಲ್ಲಿ ಪ್ರೈವೇಟ್ ಸ್ಕೂಲ್ ಇಂದ ಟ್ರಿಪ್ ಹೋಗಿತ್ತಂತೆ, ಸರ್ಕಾರಿ ಶಾಲೆಯಿಂದ ಟ್ರಿಪ್ ಹೋಗಿದ್ರಂತೆ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಶಿಸ್ತು, ಡಿಸಿಪ್ಲಿನ್, ಸೈಲೆನ್ಸ್ ಅದೊಂಥರ ಕಲ್ಸಿರ್ತಾರ ಅವ್ರನ್ನ. ಜೋರಾಗಿ ಮಾತಾಡಂಗಿರಲ್ಲ, ಜೋರಾಗಿ ನಗಂಗಿರಲ್ಲ, ಯಾವಾಗ್ಲೂ ಅವ್ರು ಒಂಥರ ಕಲಿಸ್ತಿರ್ತಾರೆ. ಅದನ್ನೇ ಕಲಿತಾವ ಮಕ್ಕಳು. ಕರೆಕ್ಟ್ ಆಗಿ ಬಸ್ ಇಳಿದ್ರಂತೆ, ಕರೆಕ್ಟ್ ಆಗಿ ಲೈನ್ ಹಿಡ್ಕೊಂಡು ಲೈನ್ ಆಗಿ ಒಬ್ಬರಾದ್ಮೇಲೆ ನಿಧಾನ ಹೋದ್ರಂತೆ. ಹುಲಿ ಮಲಗಿತ್ತಂತೆ, ನಿದ್ದೆ ಮಾಡ್ತಂತೆ. ಆವಾಗ ಮುಂದಿದ್ದ ಹೇಳಂತೆ ಮುಖ್ಯಮಂತ್ರಿ, ಕ್ಲಾಸ್ನಾಗ ಹುಡುಗಿರ್ತಲ್ಲ ಸೀನಿಯರ್, ಅವನು ಹೇಯ್ ಟೈಗರ್ ಇಸ್ ಸ್ಲೀಪಿಂಗ್, ಕೀಪ್ ಕ್ವೈಟ್, ಡೋಂಟ್ ಡಿಸ್ಟರ್ಬ್ ದ್ಯಾಟ್ ಅನ್ನೋ. ಎಲ್ಲ ಮಕ್ಕಳು ಸೈಲೆಂಟ್ ಆಗಿ ಆ ಮಲಗಿರೋ ಹುಲಿನ ನೋಡಿ ಸೌಂಡ್ ಮಾಡ್ಲಾರ್ದಂಗೆ ನಿಧಾನ ಹೋದ್ರಂತೆ. ನೆಕ್ಸ್ಟ್ ಎಂಟ್ರಿ ಕೊಡೋರೆ ಸರ್ಕಾರಿ ಶಾಲೆ ಮಕ್ಕಳು. ಬಸ್ ಇಳಿದ್ರಂತೆ, ಅವ್ರದ್ದು ಚಿತ್ಕಾರ, ಜಿಗದಾಟ, ಕೂಗಾಟ ಲೆಕ್ಕಕ್ಕಿಲ್ದಂಗೆ ಇರ್ತತೆ. ಅಷ್ಟಾದ್ರೂ ಹುಲಿ ಎದ್ದಿರ್ಲಿಲ್ಲ. ಟೀಚರ್ ಬಿಡ್ತಾರೆ ಮಕ್ಕಳನ್ನ, ಹೋಗ್ತಾರೆ. ಮುಂದೆ ಹುಲಿ ಮಲಗಿರ್ತದೆ. ಅವನು ಹುಲಿ ಮಲಗಿಬಿಟ್ಟದಲ್ಲ, ಇದು ಹೆಂಗ್ ಮಾಡೋದು ಅಂತೇಳಿ ಯೋಚನೆ ಮಾಡೋದು. ಕೊಡು ಒಂದು ಕಲ್ಲು ಅಂದ್ರಂತೆ. ಕಲ್ಲು ಬಿದ್ದಿತ್ತಂತೆ. ಕಲ್ಲು ತಗೊಂಡ್ ಹೊಡೆದು, ನಾವು ದುಡ್ಡು ಕೊಟ್ಟು ಮಲಗಿರೋ ಹುಲಿ ನೋಡಕ್ ಬಂದೇವ, ಅದು ಒರಿಜಿನಲ್ ಹೆಂಗ ನೋಡ್ಬೇಕಂತ ಮಲಗಿರೋ ಹುಲಿಗೆ ಹೊಡೆದು ಎಬ್ಬಿಸ್ಬಿಟ್ಟು ಹುಲಿ ನೋಡಿ ಹೋದಂತೆ. ಇದು ಪವರ್ ಆಫ್ ಗವರ್ಮೆಂಟ್ ಸ್ಕೂಲ್. ಎದ್ರಲ್ಲ ಅವರು ದುಡ್ಡು ಕೊಟ್ಟು ಬಂದೀವಿ ನಾವು. ದಾವಣಗೆರೆಯಿಂದ ಮೈಸೂರ್ವರೆಗೂ ಬಂದಿದ್ದೀವಿ ಜೂ ನೋಡಕ್ಕೆ. ಮಲಗಿರೋ ಹುಲಿ ಯಾಕೆ ನೋಡ್ಬೇಕು ನಾವು? ಕಲ್ಲು ಹೊಡೆದು ಎಬ್ಸಿ ಹುಲಿ ನೋಡಿ ಹೋದ್ರಂತೆ. ಅಂದ್ರೆ ಇದು ಡಿಫ್ರೆನ್ಸ್ ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಗವರ್ಮೆಂಟ್. ಓಕೆ ಸರ್, ನಿಮ್ಮ ವೃತ್ತಿ ಮತ್ತೆ ಪ್ರವೃತ್ತಿನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಮೇಡಮ್, ವೃತ್ತಿ ವಿಷಯದಲ್ಲಿ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಯಾವ್ದನ್ನು ಎಂಟರ್ಟೈನ್ ಮಾಡಲ್ಲ. ಫಸ್ಟ್ ಡ್ಯೂಟಿ, ನನ್ನ ಟಾಸ್ಕ್ ಇಂಪಾರ್ಟೆಂಟ್. ನನ್ಗೆ ಏನೇ ಟಾಸ್ಕ್ ಇರ್ಲಿ, ನನ್ಗೆ ಯಾವುದೇ ಒಂದು ಇದು ಇರ್ಲಿ, ನಾನು ಫಸ್ಟ್ ಅಫಿಷಿಯಲ್ ಕೆಲಸ ಫಸ್ಟ್ ಮುಗಿಸ್ತೀನಿ. ಪ್ರವೃತ್ತಿ ಬಂದ್ಬಿಟ್ಟು ರಜೆ ದಿನ ನನ್ಗೆ ಯಾವುದೇ ಹ್ಯಾಬಿಟ್ ಇಲ್ಲ.
ಮುಂಚೆ ನನಗೆ ಹ್ಯಾಬಿಟ್ ಇದ್ದು ಇಲ್ಲ ನಂಗಿಲ್ಲ, ನಾನು ಸುಳ್ಳು ಹೇಳಲ್ಲ. ಬಿಜಾಪುರ ಅಂದ್ರೆ ಆಲ್ಮೋಸ್ಟ್ ಗುಟ್ಕಾ ಜಿಗಿಯೋದು, ತಂಬಾಕು ತಿನ್ನೋದು, ಪಾನ್ ಜರ್ದ ತಿನ್ನೋದು ಇವೆಲ್ಲ ಇತ್ತು. ನಾನು 2013ಕ್ಕೆ ಎಲ್ಲ ಬಿಟ್ಬಿಟ್ಟೆ. 13ಕ್ಕೆ ಬಿಟ್ಟು ಆದ್ಮೇಲೆ ಏನಾದ್ರೂ ರೀಸನ್ ಸರ್? ಮೇಡಮ್ ಏನಾದ್ರೂ ರೀಸನ್ ಅಲ್ಲ ಮೇಡಮ್, ಏನಾಯ್ತು ವಿಪರೀತ ತಿಂತಿದ್ದೆ ನಾನು ಗುಟ್ಕಾ. ಡಿಗ್ರಿ ಸ್ಟಾರ್ಟ್ ಮಾಡಿದೆ, B.Ed ಮುಗಿತು, ಮದ್ವೆ ಆಯ್ತು, ಎಲ್ಲ ಆಯ್ತು. ಮನೆಯಲ್ಲಿ ಗೊತ್ತಿಲ್ದಂಗೆ ಗುಟ್ಕಾ ತಿಂತಿದ್ದೆ, ಗುಟ್ಕಾ ಜಿಗಿಯೋದು, ತಂಬಾಕು ಜಿಗಿಯೋದು ಎಲ್ಲ ಮಾಡ್ತಿದ್ದೆ. ಒಂದೊಂದ್ಸರಿ ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿನೂ ಮಾಡಿದೆವು. ಅದು ನನ್ಗೆ ಗೊತ್ತಿಲ್ಲದಂಗೆ ಇದು ಅಡಾಪ್ಟ್ ಆಗ್ಬಿಟ್ಟು ಪೂರ್ತಿ ನಾನು ಅಡಿಕ್ಷನ್ ಆಗ್ತಿದ್ದೀನ ಅನ್ನುವಂಥ ಒಂದು ಫೀಲ್ ನನಗೆ ಬಂತು. ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಸುಮಾರು ಯಾರು ಹೇಳಿದ್ರು ಕೇಳಿರ್ಲಿಲ್ಲ, ನಾನು ಮನಸಾರೆ ನಿರ್ಧಾರ ಮಾಡಿದೆ. ಮಾರ್ಚ್ 11, 2013ಕ್ಕೆ ಅದನ್ನ ಬಿಟ್ಟೆ. ಅದು ಎಸ್ 13ಕ್ಕೆ ಗುಟ್ಕಾ ಅಂದ್ರೆ ಬಿಟ್ಟೆ. ನಿಮ್ಗೆ ಒಂದು ಏನಾದ್ರೂ ಭಾವನೆ ಬಂತ ಸರ್, ನನ್ನ ಈ ಸಂಗೀತ ಇದಕ್ಕೆ ಇದು ಸೂಟ್ ಆಗಲ್ಲ, ಹೊಡೆತ ಕೊಡುತ್ತೆ? ಅಲ್ಲ ಅವಾಗ ನಾನು ಸಂಗೀತಗಾರನೂ ಆಗಿರ್ಲಿಲ್ಲ. ಕ್ಯಾಶುಯಲಿ ಹಾಡ್ತಿದ್ದೆ, ಸುಮ್ನೆ ಕ್ಯಾಶುಯಲಿ ಹಾಡ್ತಿದ್ದೆ. ಆಮೇಲೆ ಮಾರ್ಚ್ 18, 2013ಕ್ಕೆ ಯಾವಾಗ ಒಂದ್ಸರಿ ಹೋಗಿ ಪಾರ್ಟಿ ಮಾಡ್ತಿದ್ದೆವು, ಅದನ್ನು ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೂ ತಿರುಗಿ ನೋಡಿಲ್ಲ. ಅದಕ್ಕೆ ಕಾರಣನೇ ಸಂಗೀತ. ಆ ತಿರುಗಿ ನೋಡ್ಲಕ್ ಅವಕಾಶ ಕೊಟ್ಟಿಲ್ಲ ನನಗೆ ಸಂಗೀತ. ಇದೊಂಥರ ನನಗೆ ಔಷಧಿ, ಇದೇ ಒಂದು ಮೆಡಿಸಿನ್ ಆಗಿ ವರ್ಕ್ ಆಗಿದೆ. ಸೊ ಐ ಆಮ್ ಟೋಟಲಿ ಇನ್ವಾಲ್ವ್ಡ್ ಇನ್ ಪ್ರವೃತ್ತಿ. ರಜೆ ಸಿಕ್ಕರೆ ಸಾಕು ಹಾಡು ಹೇಳ್ತಾ ಕೂತ್ಬಿಡ್ತೀನಿ. ಓಕೆ ಸರ್, ನೀವು ಇದನ್ನ ಒಂದು ಪ್ರವೃತ್ತಿಯಾಗಿ ತಗೋಬೇಕು ಅಂತ ಯಾವಾಗ ಅನ್ಕೊಂಡ್ರಿ ಸರ್? ಸುಮ್ನೆ ನೀವು ಆಡ್ತಾ ಇದ್ರಿ, ಹಾಬಿಗೆ ಆಡ್ತಾ ಇದ್ರಿ, ಇದನ್ನ ನಾನು ಒಂದು ಪ್ರವೃತ್ತಿಯಾಗಿ ತಗೋಬೇಕು, ಇದನ್ನ ಇದ್ರಲ್ಲೇ ಒಂದು ನಾನು ಕೆರಿಯರ್ ಕಂಡ್ಕೋಬೇಕು ಅಂತ ಯಾವಾಗ ಅನ್ಕೊಂಡ್ರಿ? ನಾನು ಅದು ಇಮ್ಯಾಜಿನೇ ಮಾಡ್ಲೆ ಮೇಡಮ್, ನಾನು ಹಿಂಗ್ ಮಾಡ್ತೀನಿ ಮುಂದೆ ಹೋಗಿ ಅಂತೇಳಿ. ನನ್ನ ಪಾಡಿಗೆ ನಾನು ಆಡ್ತಿದ್ದೆ, ನನ್ನ ಪಾಡಿಗೆ ನಾನು ಆಡ್ತಿದ್ದೆ. ಬೆಳಗಿನ ಸಂಜೆವರೆಗೂ ಆಡ್ತಿದ್ದೆ. ಇತ್ತೀಚೆಗೆ ಏನಾಯ್ತು ಮೇಡಮ್, ಈ ರಿಕಾರ್ಡ್ ಹೆಂಗ ಅದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು ನಾನು. ಯಾಕೆ ಈಗ ನಾನು ಗುರ್ತಿಸ್ಕೊಂಡೆ ಅನ್ನೋದ್ರ ಬಗ್ಗೆ ನೀವು ಕೇಳ್ತೀರಿ ಅನ್ಕೊಂಡೆ, ನೀವು ಕೇಳಿಲ್ಲ, ನಾನೇ ಹೇಳ್ತೀನಿ. ಇಲ್ಲ ಅದೇ ಸರ್, ಈಗ ನಂದ ನೆಕ್ಸ್ಟ್ ಕ್ವಶನ್ ಅದು. ಯಾಕೆಂದ್ರೆ ಇವಾಗ ತಯಾರಿ ಹೆಂಗ್ ನಡೆಸ್ಕೊಳ್ತೀರಾ? ಯಾಕಂದ್ರೆ 9 ತಾಸು ನೀವು ಆಡ್ತೀರಾ ಅಂತ ಅಂದ್ರೆ 60 ಸಾಂಗ್ಗಳನ್ನ ನೀವು ಚೂಸ್ ಮಾಡ್ಕೊಳ್ತೀರಾ ಅಂತ 11 ಗಂಟೆ ಒಂದು 9 ತಾಸು ಒಂದು ಏನೋ ಇದೆ. ಹೆಂಗೆ ಸಾಂಗ್ಗಳನ್ನ ಚೂಸ್ ಮಾಡ್ಕೊಳ್ತೀರಾ? ಬ್ರೇಕ್ ಇಲ್ದೇನೆ ಹೆಂಗ್ ತಗೊಳ್ತೀರಾ? ಇದು ತಯಾರಿ ಎಲ್ಲ ಹೆಂಗ್ ತಗೊಳ್ತೀರಾ ಅದನ್ನ ಕೇಳ್ತಾ ಇದ್ದೀನಿ. ಖಂಡಿತ ಮೇಡಮ್, ನಾನು ಏನ್ ಮಾಡ್ತಿದ್ದೆ ಹೇಳಿದ್ನಲ್ಲ ನಿಮ್ಗೆ, ಡ್ಯೂಟಿ ಇದ್ರೆ ಸೀದಾ ಡ್ಯೂಟಿ. ನನ್ಗೇನಿದೆ ಹೋಗಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ, ಊಟ ಮಾಡದ್ನ, ಟೈಮ್ ಸಿಕ್ತಾ ಹಾಡ್ ಹೇಳ್ತಾ ಕೂತ್ಬಿಡ್ತೀನಿ. ನನಗೇನ್ ಟೈಮ್ ಲಿಮಿಟ್ ಇಲ್ಲ ಮೇಡಮ್. ಇವ್ರು ನನಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಹಾಡ್ ಹೇಳಕ್ ಶುರು ಮಾಡಿದ್ರೆ ನನ್ಗೆ ಯಾರು ಕರೆಯಕ್ ಹೋಗಲ್ಲ, ಅವ್ರಿಗೆ ಗೊತ್ತು ನಾನು ಬರಲ್ಲ ಅಂತ ಹೇಳಿ. ನನಗ್ ಸಫಿಸೆಂಟ್ ಆಗಿ ಅದು ಆಫ್ ಆಗ್ಬೇಕು, ಇಲ್ಲ ಸೆಲ್ ಡೌನ್ ಆಗ್ಬೇಕು, ಅವಾಗೆ ಬಿಡೋದು ನಾನು. ಈ ತರ ಮಾಡ್ತಾ ನನ್ಗೆ ಗೊತ್ತಿಲ್ದಂಗೆ ನನ್ನ ಸ್ಟೆಮಿನಾ ಬೆಳೀತು ಮೇಡಮ್. ಸ್ಟೆಮಿನಾ ಬೆಳೀತು. ಆಮೇಲೆ ಏನ್ ಮಾಡಿದೆ, ಫೇಸ್ಬುಕ್ ಅಲ್ಲಿ ನನ್ನ ಹಾಡು ನಾನೇ ಕೇಳಿ ನಾನೇ ಖುಷಿ ಪಡ್ತಿದ್ದೆ. ನನ್ನ ಹಾಡು ನಾನೇ ಕೇಳ್ತಿದ್ದೆ, ನಿನ್ನೆ ಆಡಿರೋ ಹಾಡು ನಾನೇ ಕೇಳ್ತಿದ್ದೆ, ಎಲ್ಲಿ ಏನ್ ತಪ್ಪಾಗಿದೆ, ಏನ್ ಹೋಗಿದೆಯಾ ಅಂತ ಹೇಳಿ ನಾನು ಕೇಳಿ ಅದನ್ನ ರಿಕಾಲ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅದು ಸರಿ ಪಾಠ ಹಾಡಿಸ್ತಿದ್ದೆ, ಆಡ್ತಿದ್ದೆ. ಈಗ ನನಗೆ ಫೇಸ್ಬುಕ್ ಅಲ್ಲಿ ಮೇಡಮ್ ನಿಮ್ಗೆ ನನಗೆ ಐ ಥಿಂಕ್ ಹೆಚ್ಚು ಕಮ್ಮಿ ಪಾಕಿಸ್ತಾನದಿಂದನೂ ಫಾಲೋವರ್ ಇದಾರೆ. ನನ್ನ ಪ್ರತಿ ಹಾಡಿಗೂ ಒಬ್ಬನೇ ಫ್ಯಾನ್ ಇದ್ದಾನೆ, ಆರ್ಯನ್ ಅಹಮದ್ ಅಂತ ಹೇಳಿ. ಅಂದ್ರೆ ಸಂಗೀತಕ್ಕೆ ದೇಶ, ಭಾಷೆ, ಜಾತಿ, ಧರ್ಮ, ಗಡಿ ಇಲ್ಲ ಮೇಡಮ್. ಪಾಕಿಸ್ತಾನಕ್ಕೂ ಹಾಡು ಹೇಳಿದ್ದಾರೆ. ಅಂದ್ರೆ ಆರ್ಯನ್ ಅಹಮದ್ ಅಂತ ಹೇಳಿ ನನ್ನನ್ನು ಫೈಂಡ್ ಮಾಡಿ ನನ್ನ ಪ್ರತಿಯೊಂದು ಹಾಡಿಗೂ ಒಂದು ಕಮೆಂಟ್ ಹಾಕ್ತಾನೆ. ವೆರಿ ನೈಸ್ ಬ್ರೋ, ವೆರಿ ಗುಡ್ ಬ್ರೋ. ಪಶ್ಚಿಮ ಬಂಗಾಳದಿಂದ ಇದಾರೆ, ಬಾಂಬೆಯಿಂದ ಇದಾರೆ, ಕಲ್ಕತ್ತಾದಿಂದ ಇದಾರೆ, ಎಲ್ಲಾ ಇಂದ ನನ್ನ ಫೇಸ್ಬುಕ್ ಅಲ್ಲಿ ಇದಾರೆ. ನಾನು ಹಾಡು ಹೇಳಿ ಪೋಸ್ಟ್ ಮಾಡಿದ್ರೆ ಸಾಕು ಅವ್ರು ಕಮೆಂಟ್ ಮಾಡ್ತಾರೆ. ಅದೇ ನನ್ಗೆ ದೊಡ್ಡ ಬಹುಮಾನ, ಅದೇ ಖುಷಿ. ಇದ್ರಲ್ಲಿ ನಾನು ರೆಕಾರ್ಡ್ ಮಾಡ್ಬೇಕು ಅಂತ ಯಾವಾಗ ಅನಿಸ್ತು? ಮೇಡಮ್ ಇದು ನೋಡ್ರಿ, ನೀವು ಕೇಳಿರೋ ಪ್ರಶ್ನೆ. ನನಗೆ ರಿಕಾರ್ಡ್ ಮಾಡ್ಬೇಕು, ಏನೋ ಒಂದು ದಾಖಲೆ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ ಮೇಡಮ್. ಏನಾಯ್ತು, ನಾನು ಪ್ರತಿ ವರ್ಷ 20 ಅಕ್ಟೋಬರ್ ಕುಮಾರಸ್ವಾಮಿ ಅವ್ರ ಬರ್ಡೇ. ಏನಾಯ್ತು 2023ರಲ್ಲಿ ಅವ್ರ ಬರ್ಡೇ ಮಾಡಿದ್ರು. 20ರಂದಲ್ಲೂ ಮಾಡಿದೆವು. ಜನರಲ್ಲಿ ಒಂದು 3 ಅವರ್ದು ಕಾರ್ಯಕ್ರಮ, ಎಲ್ಲರೂ ಸೇರಿ ಒಂದು ಆರ್ಕೆಸ್ಟ್ರಾ ತರ ಮಾಡಿ ಕೇಕ್ ಕಟ್ ಮಾಡಿ ಅವ್ರು ಸೆಲೆಬ್ರೇಷನ್ ಮಾಡ್ತಿದ್ರು. ಕುಮಾರಸ್ವಾಮಿ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿ, ಎಲ್ಲಿ ವಿಜಯಪುರದಲ್ಲೇ, ರಜೆ ದಿನನೇ. 23ರಲ್ಲಿ ಏನ್ ಹೊಳಿತು, ಏನಾದ್ರು ಒಂದು ಮಾಡೋಣ ಹೊಸ ತರ. 65 ಸಾಂಗ್ ಮೇಡಮ್, ಆಕ್ಚುಲಿ 70 ಸಾಂಗ್ ಸೆಲೆಕ್ಟ್ ಮಾಡಿದೆ ನಾನು ಅವತ್ತು ಹಾಡ್ಬೇಕಾದದ್ದು. 68 ಸಾಂಗ್ ಸೆಲೆಕ್ಟ್ ಮಾಡಿದೆ. ಆಂಕರ್ ತಪ್ಪಿನಿಂದ 65 ಅದು, ಆಂಕರ್ ಸ್ಕಿಪ್ ಮಾಡಿಬಿಟ್ಟಿದ್ರು. ನಾನು 68ನೇ ಬರ್ಡೇ ಅನ್ಕೊಂಡು 68 ಹಾಡಿಗೆ ಪ್ರಿಪೇರ್ ಆಗಿದ್ದೆ. 68 ಕರಕೆಗಳನ್ನ ಸೆಲೆಕ್ಟ್ ಮಾಡಿ ನಾವು ಪೆನ್ ಡ್ರೈವ್ ಹಾಕಿ ಅಲ್ಲಿ ಕಾರ್ಯಕ್ರಮ ಮಾಡಿದೆ. ಹೆಸರು ಬಂದ್ಬಿಟ್ಟು ಕುಮಾರಸ್ವಾಮಿ ಬರ್ಡೇನೆ ಸೆಲೆಬ್ರೇಷನ್. ಅವತ್ತು ಹಾಡಿದೆ ಮೇಡಮ್ 7 hours 55 minutes 18 seconds.
65 ಹಾಡುಗಳನ್ನ ಅವ್ರು ಹಾಡಿದ್ದು ಹಾಡಿದೆ. ಅವ್ರು ಹಾಡಿರೋ ಹಾಡು ಹಾಡಿದೆ ಮೇಡಮ್. ಅದನ್ನ ನಾನು ಅಪ್ಲೈ ಮಾಡಿದಾಗ ಎಲೈಟ್ ಬುಕ್ ಆಫ್ ರೆಕಾರ್ಡ್ನವರು 65 ಕೌಂಟ್ ಮಾಡಿದ್ರು. ಈ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನವ್ರು ಫೋನ್ ಮಾಡಿದ್ರು, ಸರ್ ನೀವು 65 ಸಾಂಗ್ ಹಾಡಿದ್ರಲ್ಲ, ಸಾಂಗ್ ನಂಬರ್ 1 ಕುಮಾರ್ ಸಾನು ಹಾಡಿಲ್ಲ ಅದನ್ನ ಅಂದವ್ರು. ರಿಸೀವ್ ಮಾಡ್ಕೊಂಡೆ ನಾನು, ಸರ್ ನೋಟೆಡ್ ಅಂತ. ನಾನು ಹಾಡಿರೋದು 65, ಬಟ್ ಸಾಂಗ್ ನಂಬರ್ 1 ಪ್ರೇಯರ್ ಸಾಂಗು ಲತಾ ಮಂಗೇಶ್ಕರ್ ಹಾಡಿದ್ರು. ಯಾವುದೋ ಒಂದು ಅಚ್ಯುತಂ ಕೇಶವಂ ಅಚ್ಯುತಂ ಕೇಶವಂ ಕೃಷ್ಣ, ಅದೇ ಯಾವುದೋ ಆ ಪ್ರೇಯರ್ ಸಾಂಗ್ ಹಾಡಿದ್ದೆ. ಅವರು ಅಲ್ಲಿ ಅದನ್ನ ಚೆಕ್ ಮಾಡಿ ನೋಡಿದ್ದಾರೆ, ಸಾಂಗ್ ಬೈ ಸಾಂಗ್ ಯಾರು ಹಾಡಿದ್ದಾರೆ ಆ ಸಾಂಗ್ ಹಾಕೋದು ಹೊಡಿದು ಕುಮಾರ್ ಸಾನು ಹಾಡಿದ್ನ ಅಂದ್ರೆ ಮಾತ್ರ ರೈಟ್ ಮಾಡೋದು. ಹಂಗೆ ಅವ್ರೇನಾದ್ರು ಕ್ವಶನ್ ಮಾಡಿದ್ರು, ಅದು ಫಸ್ಟ್ ಸಾಂಗ್ ಕುಮಾರ್ ಸಾನು ಹಾಡಿಲ್ಲಲ್ಲ ಅಂತ. ನಾನು ಆರ್ಗ್ಯೂ ಮಾಡ್ಲಿಲ್ಲ, ಸರ್ ರಿಸೀವ್ಡ್ ಸರ್ ನೋಟೆಡ್ ಅಂದೆ. ಅಂದ್ 64 ಆಗುತ್ತೆ ರೆಕಾರ್ಡ್, 64 ಮಾಡ್ತಿದ್ರು. ಈಗ ನೀವು ನೋಡ್ಬೋದು ಎಲೈಟ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ 65 ಇದೆ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ 64 ಇದೆ. 64 ಸಾಂಗ್ ಕೊಡ್ತಿದ್ರು. ಕೊಟ್ರು ಮೇಡಮ್. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು, ದೆಹಲಿ ಕರೆದ್ರು, ಆನರ್ ಮಾಡಿದ್ರು. ಆ ಕ್ಷಣ ಹೆಂಗಿತ್ತು ಸರ್? ಚೆನ್ನಾಗಿತ್ತು ಮೇಡಮ್. ಏನೋ ಒಂಥರ ಸ್ಟಾರ್, ನಾನೇ ಸ್ಟಾರ್ ಏನಪ್ಪ ಅಲ್ಲಿ, ನಾನೇ ಸೆಲೆಬ್ರಿಟಿ ಏನೋ ಅನ್ನೋ ಲೆಕ್ಕಕ್ಕಿತ್ತು. ಕುಮಾರ್ ಸಾನು ಬಂದ್ರು ಅನ್ನೋರು ಖುಷಿ ಆಗೋದು ನನಗೆ. ಕುಮಾರ್ ಸಾನು ಕುಮಾರ್ ಸಾನು ಅಲ್ಲಿ ಅಫಿಷಿಯಲ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅದು ಇದು ಇದೆಯಲ್ಲ, ಗುರ್ಗಾಂವ್ದಲ್ಲಿ ಬರುತ್ತೆ. ಆ ಆಫೀಸಲ್ಲಿ ಹೋದಾಗ ನಾನು ಡ್ರೆಸ್ ಕೋಡು ನನ್ನ ಸ್ಟೈಲ್ ಗೆಲ್ ನೋಡಿ ಕುಮಾರ್ ಸಾನು ಬಂದ್ರು ನೋಡ್ರಿ ಅನ್ನೋರು. ಆ ಕ್ಷಣ ಹೆಂಗಿತ್ತು ಸರ್? ಅಂದ್ರೆ ನೀವು ಅನ್ಕೊಂಡಿದ್ರ ಲೈಫ್ ಅಲ್ಲಿ ನಾನು ಇದನ್ನ ಮಾಡ್ತೀನಿ? ಇಲ್ಲ ಯಾವತ್ತೂ ಅನ್ಕೊಂಡಿಲ್ಲ ಮೇಡಮ್. ಆಮೇಲೆ ಎಲೈಟ್ ಬುಕ್ ಆಫ್ ರೆಕಾರ್ಡ್ ಆಯ್ತು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಇದಕ್ಕೇನೆ ನನ್ನ ಅಚೀವ್ಮೆಂಟ್ ನೋಡಿ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಆಯ್ತು. ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಆಯ್ತು. ಇದೆಲ್ಲ ಅದು ಒಂದೇ ಅಚೀವ್ಮೆಂಟ್ಗೆ ಇಷ್ಟೆಲ್ಲ ಬಂತು. ಕೊನೆಗೆ ನಾನು ಹಸಿವು ಹಾಗೆ ನೀಗ್ಲಿಲ್ಲ. 24ಕ್ಕೆ ಇನ್ನೊಂದು ಮಾಡ್ಬೇಕಲ್ಲ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಯಾರು ನಮ್ಮ PSI ಇದ್ದಾರೆ, ಎಲೆಕ್ಷನ್ ಡ್ಯೂಟಿ ಹಿಂಗೆ ಚರ್ಚೆ ಅಂತು. ಸರ್ 65 ಹಾಡು ಹೇಳಿದೀನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದೀನಿ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದೀನಿ, ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಮಾಡಿದೀನಿ. ಆಕ್ಚುಲಿ 100 ಸಾಂಗ್ ಹಾಡ್ಬೇಕು ಅಂದಿದ್ದೆ, ಬಿಟ್ಬಿಟ್ಟೆ ಸರ್, ಸಾಕು ಇದನ್ನ ಮುರಿಲ್ ನೋಡೋಣ ಆಮೇಲೆ ಅಂದೆ. ಅವರು ಬ್ಯೂಟಿಫುಲ್ ಸಜೆಷನ್ ಕೊಟ್ರು. ಸರ್ ಈಗಿದ್ದಾರೆ ಜಗದೀಶ್ ಅಂತೇಳಿ PSI ಸಂತೇವಿನವರು. ಸರ್ ಓಕೆ, ನೀವು ಹಾಡಿದ್ರಿ, ಸಾಧನೆ ಮಾಡಿದ್ರಿ, ಒಂದು ಪಾರ್ಟ್ ಮುಗೀತು. ನೆಕ್ಸ್ಟ್ ನೀವು 100 ಹಾಡ್ಬೇಕಂದಿದ್ರಿ, ಅದನ್ನ ಯಾರು ಮಿಡ್ತಾ ನೋಡೋಣ, ಮುರಿದ ಮ್ಯಾಗ ಹಾಡೋಣ ಅಂತ ನೀವು ಅಂತಿದ್ರಿ, ಅದನ್ನು ಒಪ್ತೀನಿ. ಬಟ್ ಈ ಸ್ಟೆಮಿನಾ ನೆಕ್ಸ್ಟ್ ನಿಮ್ಗೆ ಇರದೇ ಇರ್ಬೋದು. ಡೇ ಬೈ ಡೇ ನಿಮ್ಗೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಯಾರಾದ್ರೂ 66 ಹಾಡಿದ್ರು, ನಿಮ್ ರೆಕಾರ್ಡ್ ಮುರಿತು. ಅದಕ್ಕೆ 100 ಏನ್ ಮಾಡ್ಬೇಕಂದಿರಲ್ಲ, ಫಸ್ಟ್ ಅದನ್ನ ಮಾಡಿ. ಅವತ್ತೇ ಡಿಸಿಷನ್ ಚೇಂಜ್ ಮಾಡಿದೆ. ಕ್ರೆಡಿಟ್ ಗೋಸ್ತು ಇದು 100 ಸಾಂಗ್ ಅವರಿಗೆ ಸಲ್ಬೇಕು, ಜಗದೀಶ್ ಸರ್ಗೆ. ನನಗೆ ಹೆಂಗಂದ್ರೆ ನನಗೆ ವಿಶೇಷ ದಂಡಾಧಿಕಾರಿ ಅಂತ ಹಾಕ್ತಾರೆ ಮೇಡಮ್. ವಿಶೇಷವಾಗಿ ಗಣಪತಿ ಫೆಸ್ಟಿವಲ್ ಮತ್ತು ಈದ್ ಮಿಲಾದ್ ಬರ್ತದಲ್ಲ, ಸ್ಪೆಷಲ್ ವಿಶೇಷ ದಂಡಾಧಿಕಾರಿ, ವಿಶೇಷತ ಅದು ಪವರ್ ಕೊಟ್ಟಿರ್ತಾರೆ. ಒಂದು 8 ದಿನ ಕೊಟ್ಟಿರ್ತಾರೆ. ಅವ್ರ ಜೊತೆನೆ ಕೆಲಸ ಮಾಡ್ಬೇಕು ನಾನು. ಅವಾಗ ತಾಲೂಕು ಮ್ಯಾಜಿಸ್ಟ್ರೇಟ್ ಕೊಟ್ಟಿರ್ತಾರೆ. ಅವಾಗ ಅವ್ರು ಒಂದು ವ್ಯಾಲ್ಯೂಬಲ್ ಸಜೆಷನ್ ಕೊಟ್ರು. ಜಗದೀಶ್ PSI ಸಂತೇಬೆನ್ನೂರವರು. ಕರೆಕ್ಟ್ ಸರ್ ಅಂತ ಅಂದ್ಕೊಂಡು ಇಮಿಡಿಯೇಟ್ ಪ್ಲಾನ್ ಮಾಡಕ್ ರೆಡಿ ಮಾಡಿದೆ. 100 ಸಾಂಗ್ ಸೆಲೆಕ್ಟ್ ಮಾಡಿದೆ, 100 ಸಾಂಗ್ ಕರೋಕೆ ಲಿಸ್ಟ್ ರೆಡಿ ಮಾಡಿದೆ. ನಾನು ಇದಕ್ಕೆ 65 ಸಾಂಗ್ಗೆ ನನಗೆ ಫಿಮೇಲ್ ಸಿಂಗರ್ ಕರ್ಸಿದೆ ಮೇಡಮ್, ಮುಂಬೈಯಿಂದ ಚಾರುಲ್ ಸಿಂಗ್ ಅಂತ. ಚಾರುಲ್ ಸಿಂಗ್ ಅನ್ನೋ ಲೇಡಿ ಸಿಂಗರ್ ಕರ್ಸಿದ್ದೆ 65 ಹಾಡು ಹೇಳಕ್ಕೆ. ಬಿಜಾಪುರದಿಂದ 2 ಹುಡುಗಿರಿದ್ದು. ಈ ಹಾಡಿಗೆ ಈ 100 ಸಾಂಗ್ ಪ್ರಿಪೇರ್ ಆದ್ಮೇಲೆ 5 ಜನ ಫಿಮೇಲ್ ಸಿಂಗರ್ ತಗೊಂಡೆ ನನ್ನ ಜೊತೆ ಹಾಡು ಹೇಳಕ್ಕೆ. ಓನ್ಲಿ ಫಿಮೇಲ್ ವಾಯ್ಸ್ ಇದ್ದಾಗ ಅಷ್ಟೇ. 5 ಜನ ತಗೊಂಡು 100 ಸಾಂಗ್ನ 2024 ನವೆಂಬರ್ 23ಕ್ಕೆ ಬೆಳಿಗ್ಗೆ ನಾನೇನು ಸ್ಟಾರ್ಟ್ ಮಾಡಿದೆ ಮೇಡಮ್, ರಾತ್ರಿ ನಾ ಮುಗಿಸೋಕೆ 10 ಗಂಟೆ 10:30 ಆಗಿತ್ತು. ಯಾವಾಗ ನಂದು ಅದು ರೆಕಾರ್ಡ್ ಆಯ್ತು, ಅವಾಗ ನಮ್ಮ ಬಾಲಿವುಡ್ ಇಂದ ಒಬ್ರು ಡೈರೆಕ್ಟರ್ ಬಂದಿದ್ರು, ಅದಕ್ಕೆ ಲೈವ್ ಗೆಸ್ಟ್ ತರ ಆಗಿ ಬಂದಿದ್ರು. ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿ ಆದ್ಮೇಲೆ ನಿಮ್ಗೆ ಏನ್ ಅನಿಸ್ತದೆ ಅಂದ್ರು. ಏನಿಲ್ಲ, ನಾ ಅಪ್ಪ ಅಮ್ಮ ಮುಂದೆ ಕೂತಿದ್ರು ಆಡಿಯನ್ಸ್ ಲೈನ್ ಅಲ್ಲಿ, ನನಗ್ ಸನ್ಮಾನ ಮಾಡಿದ್ರು. ನಾನೇನ್ ರಿಕ್ವೆಸ್ಟ್ ಮಾಡಿದೆ, ನಮ್ಮ ಅಪ್ಪ ಅಮ್ಮನ ಸನ್ಮಾನ ಮಾಡಿರ್ತೇವೆ. ಅಪ್ಪ ಅಮ್ಮನ ಮ್ಯಾಗ ಕರೆಸಿ ಅದೇ ಗಳಿಗೆಲೇನೆ ಎಲ್ಲ ಆಡಿಯನ್ಸ್ ಮುಂದೆ ಅಪ್ಪ ಅಮ್ಮನ ಸನ್ಮಾನ ಮಾಡಿಸಿದೆ. ಅದು ನನ್ನ ಜೀವನದ ಸಾರ್ಥಕ ಕ್ಷಣ. ಈ ಎಲ್ಲಾ ಅವಾರ್ಡ್ಗಳು ಏನೂ ಅಲ್ಲ, ನಮ್ಮ ಅಪ್ಪ ಅಮ್ಮಗೆ ಅಲ್ಲಿ ಸನ್ಮಾನ ಮಾಡಿಸಿದ್ನಲ್ಲ, ಅದು ನಾನು ನಿಜವಾಗ್ಲೂ ಏನೋ ಒಂದ್ ಸಣ್ಣ ಮಾಡ್ದೆ ಅನ್ನುವಂಥದ್ದು ಫೀಲ್ ಅವಾಗ ಬಂತು. ಅದಾದ್ಮೇಲೆ ವರ್ಲ್ಡ್ ರೆಕಾರ್ಡ್ ಆಯ್ತು. ಈ ಲಿಂಕ್ ಏನ್ ಮಾಡಿದ್ರು, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡಿದೆ ಮೇಡಮ್. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡಿದೆ. ಗಿನ್ನಿಸ್ ಬುಕ್ ನಂದು ಸರ್ಟಿಫಿಕೇಟ್ ಹೋಯ್ತು. ಅದು ಫೀಸ್ ಬಂದ್ಬಿಟ್ಟು 6 lakh. ಅದು ಪ್ರೊಸೆಸಿಂಗ್ ಫೀಸೇ ಅಷ್ಟು. ನಂದು ಅಷ್ಟು ಕೆಪಾಸಿಟಿ ಇಲ್ಲ ಅಂತೇಳಿ ನಾನು
ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟೆ, ನಾನು ಹಿಂಗೆ ಮಾಡಿದ್ದೀನಿ, ಸರ್ಕಾರಿ ಸೇವಕನಾಗಿದ್ದೀನಿ ಅಂದಾಗ ಸರ್ಕಾರ ಅದು ಆ ಥರ ಪ್ರಾವಿಷನ್ ಇಲ್ಲ ಕೊಡೋಕ್ಕೆ ಅಂತೆಲ್ಲ ಹೇಳಿ ಎಂಡರ್ಸ್ಮೆಂಟ್ ಕೊಟ್ಟು ಕ್ಲಿಯರ್. ಬಟ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ದು ನನ್ನ ಅಪ್ಲಿಕೇಶನ್ ಎಲ್ಲ ತೊಗೊಂಡು ರಿಸೀವ್ ಮಾಡಿ 1.5 ತಿಂಗಳು ಅದನ್ನು ನೋಡಿದಾರೆ ಮೇಡಮ್ ಅವರು. ಸಾಂಗ್ ನಂಬರ್ ಫಸ್ಟ್ ಇಂದ ಸಾಂಗ್ ನಂಬರ್ ಲಾಸ್ಟ್ ಏನೇನಾಯ್ತು ಅಂತೇಳಿ ಈಚ್ ಅಂಡ್ ಎವ್ರಿ ಮೂಮೆಂಟ್ ಎಲ್ಲ ನೋಡ್ಬಿಟ್ಟು ಆಡಿಯನ್ಸ್ ಎಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ನೋಡ್ತಾರೆ ಅವರು. ನೀವು ಏನು ಲಿಂಕ್ ಕಳಿಸಿದೀರಾ, ನಿಮ್ಗೆ ಯಾರು ಗೆಸ್ಟ್ ಬಂದಾರೆ, ಏನು ಪಿನ್ ಟು ಪಿನ್ ಎಲ್ಲ ಚೆಕ್ ಮಾಡಿ 100 ಸಾಂಗ್ ಆಗೋದಕ್ಕೆ ನನಗೆ ಸರ್ಟಿಫಿಕೇಟ್ ಕನ್ಫರ್ಮೇಶನ್ ಕೊಟ್ಟರು. ಮಾರ್ಚಲ್ಲೇ ನನಗೆ ಲಂಡನ್ ಕರೆದ್ರು. ಮಾರ್ಚಲ್ಲೇ ಲಂಡನ್ ಕರೆದ್ರು. ಕುಮಾರ್ ಸಾನುಗ್ ಅದೇ ಟೈಮಲ್ಲೇ ಅವಾರ್ಡು. ಇದೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್. ನನ್ನ ಆರಾಧ್ಯ ದೈವ ಕುಮಾರ್ ಸಾನು ಕೂಡ ಅಲ್ಲೇ. ಫಾರಿನ್ ಟ್ರಿಪ್ ನಿಮ್ದು? ನನಗೆ ಫಸ್ಟ್ ಫಾರಿನ್ ಟ್ರಿಪ್ ದುಬೈ. ಇವೊಂದು ಫಸ್ಟ್ ನನ್ನ ವಿಮಾನ ಹತ್ತದೇ ಅದೇ. ಲಂಡನ್ಗೆ ಬಂತು. ಲಂಡನ್ಗೆ ಹೋಗೋ ಕೆಪಾಸಿಟಿ ನನಗಿಲ್ಲ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವೇನಾದ್ರೂ ಇಂಡಿಯಾದಾಗ ಮಾಡಿದ್ರೆ ಖಂಡಿತ ಬರ್ತೀನಿ ಸರ್, ಅಬ್ರಾಡ್ ಬರಕ್ ಆಗಲ್ಲ ಅಂತ ಹೇಳಿ ನಾನು ಹೋಗ್ಲಿಲ್ಲ. ಆಮೇಲೆ ಅದು ಲಕ್ ಹೆಂಗಿತ್ತು, ಆ ಕ್ಷಣ ಹೆಂಗಿತ್ತು, ನಾನು ಅವಾಗ ಹೋಗಿದ್ರೆ ಕುಮಾರ್ ಸಾನು ಅಲ್ಲೇ ಸಿಗ್ತಿದ್ರು. ಕುಮಾರ್ ಸಾನುಗ್ ಅಲ್ಲಿ ಕೊಟ್ರು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್. ಅವರು ಸೇಮ್ ಫೋಟೋಗ್ರಫಿ ಹಂಗೆ ಮಾಡಿದ್ದಾರೆ. ನಾನು ಅದನ್ನೇ ಕಾಪಿ ಮಾಡಿದೆ. ನನಗೆ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಅವ್ರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ದವರೇ ಅನರ್ ಮಾಡಿದ್ರು, ನನಗೂ ಕೂಡ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನವರೇ ಅನರ್ ಮಾಡಿದ್ರು. ಇಲ್ಲೇ ಮಧ್ಯಪ್ರದೇಶನಾಗ ಮಾಡಿದ್ರು 25 ಜೂನ್. ಇದುವರೆಗೂ ನೀವು ಅವ್ರನ್ನ ಭೇಟಿ ಆಗೇ ಇಲ್ವಾ? ಇಲ್ಲ ಮೇಡಮ್, ನನ್ ಕನಸಾಗಿ ಉಳ್ದ್ಬಿಟ್ಟದ ಇನ್ನು. ಸ್ಟಿಲ್ ಪ್ರಯತ್ನ ಬಿಟ್ಟಿಲ್ಲ ನಾನು. ಮಾಡ್ತೀರಾ ಒಂದ್ಸಲ? 100% ಭೇಟಿ ಮಾಡ್ತೀನಿ. 100% ಭೇಟಿ ಮಾಡ್ತೀನಿ. ಚಿತ್ರದುರ್ಗಕ್ಕೆ ಬಂದಿದ್ರು 2019ಕ್ಕೆ. ನನಗೆ ಭೇಟಿ ಆಗಕ್ ಆಗ್ಲಿಲ್ಲ. ಅವತ್ ನನ್ನ ತಮ್ಮನ ಮದುವೆ ಇತ್ತು ಬಿಜಾಪುರದಾಗೆ, ಮಿಸ್ ಆಯ್ತು. ನಾನ್ ಪ್ರಯತ್ನ ಬಿಟ್ಟಿಲ್ಲ ಮೇಡಮ್. ನಿಮ್ಮಂತರ ಯಾರಾದ್ರೂ ಸಿಕ್ಕ್ರೆ ಭೇಟಿ ಮಾಡ್ತೀನಿ ಅಂದ್ರೆ ನಾನು ಇವಾಗಲೂ ರೆಡಿ. ಬಟ್ ಆಗಿದೆ, ನನಗೆ ಆಗಿಲ್ಲ, ಭೇಟಿ ಆಗಕ್ ಆಗಿಲ್ಲ. ಅದಾದ್ಮೇಲೆ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ನವರು ಕೂಡ ನನ್ನ ಡೇಟಾ ನೋಡಿದ್ರು. ಗೂಗಲ್ ಅಲ್ಲಿ ಸಿಕ್ಬಿಡ್ತದೆ ಮೇಡಮ್. ಅಚೀವರ್ಸ್ ಏನ್ರಿ ಹೊಡೆದ ಸಿಕ್ಬಿಡ್ತದೆ. ಅವರು ನಾನು ಕಮ್ಯುನಿಕೇಟ್ ಮಾಡಿದ್ರು, ಇಲ್ಲ ನಿಮ್ಮನ್ನ ಆನರ್ ಮಾಡ್ತೇವೆ. ಖಂಡಿತ ಅಂದೆ. ಅವರು ಕೂಡ ಅಲ್ಲೇ ಮಧ್ಯಪ್ರದೇಶನಾಗೆ ಮಾರ್ಚ್ 28ಕ್ಕೆ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಅವರು ಆನರ್ ಮಾಡಿದ್ರು. ಈ ತರ ನನ್ನ ಜರ್ನಿ ಹಂಗೆ ಸಾಕ್ತಾನೆ ಇದೆ. ಇದುವರೆಗೂ ಎಷ್ಟು ಅವಾರ್ಡ್ಸ್ ಬಂದಿದೆ ಸರ್ ಮೇಡಮ್? ನಾವು ನೋಡ್ರಿ ಮೇಡಮ್, ಎಲೈಟ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್, ಇವೆಲ್ಲ ಟಾಪ್ ಅವಾರ್ಡ್ಸ್ಗಳೇ ಮೇಡಮ್ ಬಂದಿರೋದು. ಟಾಪ್ ಅವಾರ್ಡ್ಸ್ಗಳೇ ಬಂದಿರೋದು. ಆಮೇಲೆ ಈಗ ನಾನು ಈಗ ಹಾಡ್ತಾನೆ. ನಾನು ಇನ್ನೊಂದು ವಿಶೇಷ ನಾನು ಹೇಳಕ್, ನಿಮಗೆ ಸಂತೋಷ ಹಂಚ್ಕೊಳಕ್ ಇಷ್ಟಪಡ್ತೀನಿ. 2024 ಲೋಕಸಭಾ ಚುನಾವಣೆಯಲ್ಲಿ ನನಗೆ ಒಂದು ಜವಾಬ್ದಾರಿ ಕೊಟ್ಟು ಜಿಲ್ಲಾಡಳಿತ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ನೀವು ಪಲ್ಲವಿ ಶಾಮ್ನೂರು, ಪಲ್ಲವಿ ಇತ್ತಲಕ್ಕ ಕರಿಬೇಡ ಮಾವ ಹಾಡು ಹೇಳಿದ್ರಲ್ಲ, ಆ ಲೀಡಿನ ಮತ್ತೆ ಪೃಥ್ವಿ ಶಾಮ್ನೂರು ಫಿಲ್ಮ್ ಆಕ್ಟರು, ಪಲ್ಲವಿ ಶಾಮ್ನೂರು, ಇನ್ನೊಬ್ಬ ಶ್ರುತಿ ಶಾಮ್ನೂರು ಯಾರೋ ಇರೋ, ಎಲ್ಲ ಇವರು ಚುನಾವಣಾ ಐಕಾನ್ ಆಗಿದ್ರು ದಾವಣಗೆರೆಗೆ. ನನಗೊಂದು ಟಾಸ್ಕ್ ಕೊಟ್ರು JDP CEO ಸರ್ ಸುರೇಶ್ ಇಟ್ನಾಳ್ ಸರ್. ರವಿಕುಮಾರ್ ಈ ಹಾಡು ಹೇಳ್ಬೇಕು ನೀವು, ಶಾರದಮ್ಮನವರೇ ಸರ್ಸಮ್ಮನವರೇ ಇದೆಯಲ್ಲ, ನಮ್ಮ ತಪ್ಪದೆ ನಮ್ಮ ಮದುವೆ ಬರ್ಬೇಕಮ್ಮ ಅಂತ ಹೇಳಿ ಹಾಡಿದ್ರು. ಆ ಹಾಡಿಗೆ ನೀವು ಏನ್ ಮಾಡ್ತೀರ ಗೊತ್ತಿಲ್ಲ, ಚುನಾವಣೆ ಗೀತೆ ಕನ್ವರ್ಟ್ ಮಾಡಿ ಹಾಡ್ಬೇಕು. ಏನ್ ಟಾಸ್ಕ್ ಕೊಟ್ರು, ಶಾರದಮ್ಮನವರೇ ಸರ್ಸಮ್ಮನವರೇ ಲಿಂಕ್ ಕಳ್ಸಿದ್ರು. ಅವರು ಇದೇ ಹಾಡು ಹೇಳ್ಬೇಕು, ಅದನ್ನ ಹೆಂಗ್ ಮಾಡಿ ನೋಡ್ತೀರಾ ಅಂತ ಇಮಿಡಿಯೇಟ್ ಕುತ್ಕೊಂಡೆ ಮೇಡಮ್. ನಾನೇ ಅದನ್ನ ಚುನಾವಣಾ ಗೀತೆ ಕನ್ವರ್ಟ್ ಮಾಡಿದೆ. ಇದಕ್ಕೆ ರುದ್ರಾಕ್ಷಿ ಬಾಯಿ ಅಂತ ಹೇಳಿ ಸಿದ್ಧಗಂಗಾ ಶಾಲೆಯ ಸಂಗೀತ ಶಿಕ್ಷಕಿಯನ್ನ ಫಿಮೇಲ್ ವಾಯ್ಸಿಗೆ ಆಯ್ಕೆ ಮಾಡ್ಕೊಂಡೆ. ನೋಡ್ರಿ ಒಂದು ಹಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಶಾರದಮ್ಮನವರೇ ಸರ್ಸಮ್ಮನವರೇ, ಶಾರದಮ್ಮನವರೇ ಸರ್ಸಮ್ಮನವರೇ, ಸರೋಜಮ್ಮನ ತಾಯಿಯವರೇ ಮತದಾನ ಮಾಡೋಕೆ ಬರ್ಬೇಕ್ರಮ್ಮ. ಶಾರದಮ್ಮನವರೇ ಅಮ್ಮ ಸರ್ಸಮ್ಮನವರೇ, ಶಾರದಮ್ಮನವರೇ ಸರ್ಸಮ್ಮನವರೇ, ಸರೋಜಮ್ಮನ ತಾಯಿಯವರೇ ತಪ್ಪದೇ ಮತದಾನ ಮಾಡ್ಬೇಕ್ರಮ್ಮ. ಸುಂದ್ರಮ್ನವರೇ ಚಂದ್ರಮ್ನವರೇ ಫಾತಿಮಾ ಬೇಗಂರವರೇ ಮರಿದೆ ಮತವನ್ನು ಹಾಕ್ಬೇಕ್ರಮ್ಮ. ತಪ್ಪದೆ ಬೂತಿಗೆ ಬರಬೇಕು, ತಪ್ಪದೆ ಮತವ ಹಾಕಬೇಕು, ತಪ್ಪದೆ ಬೂತಿಗೆ ಬರಬೇಕು, ತಪ್ಪದೆ ಮತವ ಹಾಕಬೇಕು. ರಂಗಣ್ಣವರೇ ಅಯ್ಯ ಲಿಂಗಣ್ಣವರೇ, ರಂಗಣ್ಣವರೇ ಲಿಂಗಣ್ಣವರೇ ಚಿಕ್ಕಣ್ಣವರೇ ದೊಡ್ಡನವರೇ ಗಮನ ಬಿಟ್ಟು ಮತದಾನ ಮಾಡ್ಬೇಕ್ರಣ್ಣ. ಕಮಲಮ್ನವರೇ ವಿಬ್ಲಮ್ನವರೇ ಅಂಬುಜಾಕ್ಷಿ ತಾಯಿ ಅವರೇ ತಪ್ಪದೆ ಮತವನ್ನು ಮಾಡ್ಬೇಕ್ರಮ್ಮ. ಇದು ಹಾಡ್ದೆ. ಈ ಗೀತೆ ಇಡೀ ದಾವಣಗೆರೆ ಜಿಲ್ಲೆಯ ಪ್ರತಿ ಹಳ್ಳಿಗೂ ಕೂಡ ಮುನ್ಸಿಪಾಲಿಟಿ ಕೇಳಿದ್ರೆ ಏನೋ ಅನ್ಕೋತೀನಿ ನಾನು. ಮುನ್ಸಿಪಾಲಿಟಿಗೆ ಅಡಿಲಿ ಹಾಕ್ಬಿಟ್ಟಿದ್ರು ಅದನ್ನ. ಬೆಳಿಗ್ಗೆ ಕಸ ತುಂಬಕ್ ಹೋಗ್ತಾವಲ್ಲ ಗಾಡಿ. ಆಮೇಲೆ ಏನ್ ಅನಿಸ್ತು, ಸುಮಾರು ಒಂದು 8-10 ಹಾಡ್ ಬರ್ದೆ ಮೇಡಮ್, ಎಲೆಕ್ಷನ್ ಬೇಸ್ಡೆ. ಇದನ್ನ ಹಿಂದಿ ಹಾಡಿದೆಯಲ್ಲ, ಸೋಚೆಂಗೆ ತುಮ್ಹೆ ಪ್ಯಾರ್ ಕರೆಕೆ ನಹಿ, ಕುಮಾರ್ ಸಾನು ಹಾಡಿರೋ ಹಾಡು. ಇದನ್ನ ಕನ್ನಡಕ್ಕೆ ನಾನು ರಿಟರ್ನ್ ಮಾಡಿದೆ. ಹೇ ಹೇ ಹೇ
ಬಾ ನನ್ನ ಗೆಳೆಯ ಮತ ಹಾಕೋಣ, ರಾಷ್ಟ್ರದ ಸೇವೆ ನಾವು ಮಾಡೋಣ. ಚುನಾವಣೆ ಬಂದಿತು ನೋಡು, ಮತದಾನ ತಂದಿತು ನೋಡು. ಚುನಾವಣೆ ಬಂದಿತು ನೋಡು, ಮತದಾನ ತಂದಿತು ನೋಡು. ತಪ್ಪದೇ ಓಟನು ಮಾಡಿ ನಾವು ನಲಿಯೋಣ. ಬಾ ನನ್ನ ಗೆಳೆಯ ಮತ ಹಾಕೋಣ. ಸೇಮ್ ಕುಮಾರಸ್ವಾಮಿ ಹಾಡಿರೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿತ್ತು ಮೇಡಮ್. ಹಾ ಸರ್. ಈ ತರ ಹಾಡಿದೆ ಒಂದು ಸುಮಾರು ಹಾಡು. ಬೊಂಬೆ ಹೇಳ್ತೈತೆ ಡಬ್ ಮಾಡ್ದೆವು. ಆಮೇಲೆ ಇದು ಯಾವ್ದಿದು ಕಲೆಗಾರ, ಆ ತರ ಅವೆಲ್ಲ ಹಾಡುಗಳನ್ನ ಹಾಡಿ ಸ್ವಲ್ಪ ಮೆಲೋಡಿ ಆಗಿರೋ ಸಾಂಗ್ಗಳು ಜನಗಳಿಗೆ ಬೇಗ ಕ್ಯಾಚಿ ಆಗುತ್ತೆ Catchy ಅನ್ನೋ ಅಂತ ಆಗುತ್ತೆ. ಸಾಂಗ್ಗಳನ್ನ ಹಾಕೊಂಡೆ. ನೀವು ಎಲೆಕ್ಷನ್ ಕನ್ವರ್ಟ್ ಎಲೆಕ್ಷನ್ ಕನ್ವರ್ಟ್ ಮಾಡ್ಕೊಂಡು ಹಾಡಿದೆ ಮೇಡಮ್. ಇಡೀ ದಾವಣಗೆರೆ ಜಿಲ್ಲೆ ಮೂಲೆ ಮೂಲೆ ಕೂಡ ನನ್ನ ಧ್ವನಿ ಕೇಳಿದೆ ಅಂತ ಖುಷಿ ಪಡ್ತೀನಿ ನಾನು. ಡೈಲಿ ಏನಾದ್ರು ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲಪ್ಪ, ಇಲ್ಲ. ರಜೆ ಸಿಕ್ಕ ಶುರು ಹಚ್ಕೊಂಡ್ಬಿಡ್ತೀನಿ. ಅಷ್ಟೇ. ಇವತ್ತು ಬೆಳಗ್ಗೆ ಒಂದು ಕನ್ನಡ ಹಾಡು ಹೇಳಿದೆ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ನಿಮ್ಗೆ ಇದಾಗ್ಬೋದು ಸರ್? ಡೈಲಿ ಪ್ರಾಕ್ಟೀಸ್ ಮಾಡಕ್ ಟೈಮ್ ಸಿಗಲ್ಲ. ಹೆಂಗಿರುತ್ತೆ ಸರ್ ನಿಮ್ ರೊಟೀನ್? ರೂಟೀನ್ ಮೇಡಮ್, ಎದ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ಬರ್ತೀನಿ. ವಾಕ್ ಮಾಡಿ ಬರ್ತಿದ್ದಂಗೆ ಪೇಪರ್ ಬಂದಿರ್ತದೆ, ಪೇಪರ್ ಓದ್ತೀನಿ, ಸ್ನಾನ ಮಾಡ್ತೀನಿ, ತಿಂಡಿ ರೆಡಿ ಆಗಿರ್ತದೆ. ನಾನು ಸ್ನಾನಕ್ಕೆ ಹೋಗ್ತೀನಿ, ತಿಂಡಿ ರೆಡಿ ಆಗಿರ್ತದೆ. ನಾರ್ಮಲ್ ರೊಟೀನ್. ಎಸ್, ನಾ ತಿಂಡಿ ಮಾಡ್ದೆ, ಡ್ರೆಸ್ ಹಾಕೊಂಡೆ, ಹೋದೆ ಅಂತ ಚೆನ್ನಗಿರಿಗೆ ಹೋಗ್ತೀನಿ, ಕೆಲಸ ಮುಗಿಸ್ಕೊತೀನಿ, ಬರ್ತೀನಿ. ಬಂದ್ಮೇಲೆ ಒಂದು ಮುಕ್ಕಾಲು ಗಂಟೆ 2 ಅವರ್ ನನಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಬಂದು ರೆಸ್ಟ್ ತೊಗೋತೀನಿ ಫುಲ್ಲು. ರೆಸ್ಟ್ ತಗೊಂಡು ಆಮೇಲೆ ನೈಟ್ ನಾನು ಊಟ ಆಗಿ ಮತ್ತೆ 1 ಅವರ್ ವಾಕ್. 1 ಅವರ್ ಫಿಕ್ಸ್. ಮಳೆ ಬರ್ಲಿ, ಚಳಿ ಇರ್ಲಿ, ಬಿರುಗಾಳಿ ಇರ್ಲಿ, ಏನಾದ್ರೂ ಮಳೆಲೂ ವಾಕ್ ಹೋಗೋಣ. ವಾಕ್ ಮಾಡ್ಬೇಕು. ಒಂದು ವಾಕ್, ರಾತ್ರಿ 1 ವಾಕು, ಬೆಳಿಗ್ಗೆ 1 ವಾಕು. ಇದು ಮಾಮೂಲಿ ರೂಟೀನ್ ವರ್ಕ್. ಮಗಳು ಆಡ್ತಾಳ? ಇಲ್ಲ ಮೇಡಮ್, ಚಕ್ಕಳಿಂದಾಗ ಆಡ್ತಿದ್ಳು. ಈಗ ಯಾಕೋ ನಾಚ್ಕೋತಿದ್ದಾಳೆ. ಬಟ್ ಇದೆ, ಕಲೆ ಇದೆ. ಕಲೆ ಇದೆ. ಅವ್ರ ಅಮ್ಮನ ಮುಂದೆ, ಅವ್ರ ಮುಂದೆ ಎಲ್ಲ ಆಡ್ತಿರ್ತಾಳೆ. ನಾನ್ ಮುಂದೆ ಧ್ವನಿ ಬಾಯಿನೇ ಬಿಡಲ್ಲ. ಸ್ಕೂಲ್ನಾಗೆಲ್ಲ ಆಡ್ತಾಳೆ ಅಂತ ಕೇಳಿದೀನಿ. ನನ್ ಮುಂದೆ ನಾಚ್ಕೋತಾಳೆ. ಬರುತ್ತೆ ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ ಸರ್. ಮತ್ತೆ ಫ್ಯೂಚರ್ ಅಲ್ಲಿ ಏನಾದ್ರು ಪ್ಲಾನ್ ಇದೆನಾ ಸರ್? ಮತ್ತೆ ಯಾವ ಅವಾರ್ಡ್ ಬ್ರೇಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಅವಾರ್ಡ್ ಬ್ರೇಕ್ ಮಾಡೋದಲ್ಲ, ಅವಾರ್ಡ್ಗಳು ಆಗೋದೇ ಬ್ರೇಕ್ ಮಾಡಕ್ಕಲ್ವಾ. ಈಗ ನಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಿದೆ 100 ಸಾಂಗಿಗೆ ಅಂದ್ರೆ ಇದು ಸೇಫ್ ಅಲ್ಲ. ನಾಳೆ ಬೇರೆ ಯಾರಾದ್ರೂ ಅದನ್ನ ಮುರಿಬಹುದು, ಮುರಿತಾರೆ. ಇವಾಗ ಸಚಿನ್ ತೆಂಡೂಲ್ಕರ್ ಅಷ್ಟೊಂದು ದಾಖಲೆ ಮಾಡಿದ್ರು. ಆ ದಾಖಲೆನ ವಿರಾಟ್ ಕೊಹ್ಲಿ ಮುರಿದ್ರು. ಈ ಕೊಹ್ಲಿ ಮುರಿಕಂಡ ಮತ್ತವ್ರು ಮುರಿತಾರೆ. ಇವು ದಾಖಲೆಗಳು ಆಗೋದೇ ಮುರಿಯೋದಕ್ಕೆ. ಅದು ನಿರಂತರವಾಗಿರ್ಬೇಕು, ಕಂಟಿನ್ಯೂ ಪ್ರೊಸೆಸ್ ಇರ್ಬೇಕು. ಅದು ಅಲ್ಲಿಗೆ ನಿಲ್ಬಾರ್ದು. ನಾವ್ ಯಾವಾಗ ನಾನ್ ಸಾಧನೆ ಮಾಡಿದೆ ಅಂದ್ರೆ ಅವ್ನ್ ಸತ್ತ, ಅವ್ನ್ ಜಟಿಲ ಆಗ್ಬಿಡ್ತಾನೆ. ಇದು ಕಂಟಿನ್ಯೂ ಪ್ರೊಸೆಸ್. ನನ್ ಕಾನ್ಸೆಪ್ಟ್ ಇದೆ. ಮೊದಲು ಡಿಸೈನ್ ಮಾಡ್ಕೋತೀನಿ ನಾನು. ನನ್ನ ಮನಸ್ಸಲ್ಲೇ ನಾನು ಡಿಸೈನ್ ಮಾಡ್ಕೋತೀನಿ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತಲ್ಲ. ನೀವು ಮ್ಯೂಸಿಕ್ ಅಲ್ಲಿ ಏನು ಸಾಧಿಸದೇ ಇದ್ದಾಗ ನಿಮ್ಮನ್ನ ನೋಡ್ತಾ ಇದ್ದ ರೀತಿ ಈಗ ಇಷ್ಟೆಲ್ಲಾ ಸಾಧನೆ ಮಾಡಿದೀರಾ ಸರ್. ಅದು ರಿಲೇಷನ್ ಅಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಥವಾ ಕೊಲೀಗ್ಸ್ ಆಗಿರ್ಬೋದು, ಹೇಗಿದೆ ಸರ್ ಈಗ? ಬಹಳ ಚೇಂಜಸ್ ಇದೆ. ನಾನು ಒಂದೇ ಹತ್ತಲ್ಲಿ ಹೇಳ್ಬೇಕಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆ ನಾನು ದಾಖಲೆಗಳನ್ನ ಮಾಡೋ ಮುಂಚೆ ಇರೋ ರೆಸ್ಪೆಕ್ಟ್ಗೆ, ಒಂದು ಇದಕ್ಕೆ ಆಟಿಟ್ಯೂಡ್ಗೆ ಇವತ್ತಿಗೂ ಟೋಟಲಿ ಚೇಂಜಸ್ ಇದೆ. ನಾನು ಬಹಳ ಖುಷಿ ಪಡ್ತೀನಿ. ನನಗೆ ಎಲ್ಲಿ ಹೋದ್ರು ಕೂಡ, ಬಸ್ಸಲ್ಲಿ ಹೋದಾಗ ಕೂಡ ಅನೋನ್ ಪರ್ಸನ್ ಲೇಡೀಸ್ ಸರ್ ನಮಸ್ತೆ ಅಂತಾರೆ. ನಮಸ್ತೆ ಮೇಡಮ್, ಯಾರು ಗೊತ್ತಾಗ್ಲಿಲ್ಲ ಸರ್, ನಿಮ್ ಹಾಡ್ ಕೇಳಿದೆವು ಮಾನ್ಯ ನಾವು ಅಲ್ಲಿ CM ಕಾರ್ಯಕ್ರಮದಾಗ ನೀವು ಹಾಡ್ ಹೇಳಿದ್ರಿ ಸರ್, ಎಷ್ಟು ಚೆನ್ನಾಗಿ ಹಾಡಿದ್ರಿ ಸರ್, ನಾವು ಬಹಳ ಖುಷಿ ಪಟ್ಟೆವು ಸರ್ ಅಂದಾಗ ಸಿಗುವಂತ ಖುಷಿನೇ ಬೇರೆ. ಮೊನ್ನೆ ಲಾಸ್ಟ್ ವೀಕ್ ನಮ್ಮನ್ನ ಹರಿಹರ ತಾಲೂಕಿಗೆ ಡೆಪ್ಯುಟೇಷನ್ ಮಾಡಿದ್ರು ಪಂಚಾಯತಿ ಸರ್ವೆ ಮಾಡೋಕೆ. ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಬಿಲ್ ಕಲೆಕ್ಟರು, ಅಂಗನವಾಡಿ ಆಶಾ ವರ್ಕರ್ ಯಾರ್ಯಾರು ಅದಾರ ಅಲ್ಲಿ. ಸರ್ ನೀವು ಅಲ್ಲಿ ಹಾಡು ಹೇಳಿದ್ರಿ ಸರ್, ನೀವೆಲ್ಲ ಸರ್? ಹೌದು. ಏನ್ ಸರ್ ನಿಮ್ಮ ಹಾಡಿತ್ತು, ಅದೇ ಬಹಳ ಖುಷಿ ಪಟ್ಟಿವ ನಾವು. CM 5 ತಾಸು ಹಾಡಿದ್ದೀನಿ ನಾನು. 15th or 16th June CM ಕಾರ್ಯಕ್ರಮ ಇತ್ತಲ್ಲ, ಫಲಾನುಭವಿಗಳ ಕಾರ್ಯಕ್ರಮ. ನನಗೆ ಜಿಲ್ಲಾಡಳಿತ ಜವಾಬ್ದಾರಿ ಕೊಟ್ಟು ಅದೇನ್ ಮಾಡ್ತಾರೆ ಗೊತ್ತಿಲ್ಲ, ಪಬ್ಲಿಕ್ ಡೈವರ್ಟ್ ಆಲಾಗ ನೋಡ್ಕೋರಿ ಅಂದ್ರು. ಬೆಳಿಗ್ಗೆ 10:45 ಫಸ್ಟ್ ಸಾಂಗು, 4:15 ಲಾಸ್ಟ್ ಸಾಂಗು. ಓ ಮೈ ಗಾಡ್. 10:15 ಫಸ್ಟ್ ಸಾಂಗು, 4:15 ಲಾಸ್ಟ್ ಸಾಂಗು. ಅಲ್ಲಿವರೆಗೂ ಪಬ್ಲಿಕ್ ಹಿಡಿದಿಟ್ಟೆ, ಹಿಡಿದಡಿ ಕೆಲಸ ಮಾಡಿ. ಇದುವರೆಗೂ ಎಷ್ಟು ವೇದಿಕೆನ ಹಂಚ್ಕೊಂಡಿದ್ದೀರಾ ಸರ್ ನೀವು? ವೇದಿಕೆ ಸುಮಾರು ಹಂಚ್ಕೊಂಡು, ಕೌಂಟ್ ಮಾಡಿಲ್ಲ, ಕೌಂಟ್ ಇಲ್ಲ, ಕೌಂಟ್ಲೆಸ್. ಒಂದು ಅಂದಾಜು ಮಿನಿಮಮ್ ಒಂದು 150. ಹೆಚ್ಚಾಗಿರ್ತಾವ, ಕಡಿಮೆ ಅಂತ ಅಲ್ಲ ಅನ್ಕೋತೀನಿ ನಾನು. 150ರಿಂದ ಒಂದು 200 ಮ್ಯಾಗ ಆಗಿರ್ಬೇಕು ಮೇಡಮ್. ಇವನ್ ದುರ್ಗದಲ್ಲಿ ಇದ್ದಾಗ ಕೂಡ ಪ್ರತಿ ವರ್ಷ 31st ಡಿಸೆಂಬರ್ ನಮ್ಮದೇ ಆರ್ಕೆಸ್ಟ್ರಾ DC ಆಪ್ಷನ್ ಫೋನ್ ಬರ್ತಿತ್ತು. ಅದ್ ಏನ್ ಮಾಡ್ತಾರೆ ಗೊತ್ತಿಲ್ಲ, ಫಿಮೇಲ್ ಸಿಂಗರ್ ಕರ್ಸ್ರಿ ಹಾಡ್ ಹೇಳ್ರಿ. ಕೊರೋನಾದಾಗೂ ಹಾಡ್ ಹೇಳಿದ್ವಿ. ಇಲ್ಲಿ ನನಗೆ ಇನ್ನೂ ಬಹಳ ಸಪೋರ್ಟ್ ಮಾಡ್ತಾರೆ ಬೆಣ್ಣೆನಗರಿ, ವಿಶೇಷವಾಗಿ ನನಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಲ್ಲಿ ನಾನೇನು ಬಂದೆ,
ನಿಜವಾಗ್ಲೂ ನನ್ನನ್ನು ತುಂಬಾ ಪ್ರೀತಿ ಕೊಟ್ಟು ಈ ತಾಲೂಕಿನ ಋಣ, ಈ ಜಿಲ್ಲೆಯ ಋಣ ನನ್ನ ಜೀವನದಾಗೆ ಮರೆಯಲ್ಲ. ಒಂದು ಲ್ಯಾಂಡ್ ಮಾರ್ಕ್ ಚನ್ನಗಿರಿ ಅನ್ನೋದು. ಚನ್ನಗಿರಿ ಅನ್ನೋದು, ದಾವಣಗೆರೆ ಅನ್ನೋದು. ಹಾ 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 ನನ್ನ ಪೋಸ್ಟ್ ನೋಡ್ರಿ ಫೇಸ್ಬುಕ್ ಅಲ್ಲಿ. ಹಾ ನಾನು ಪೋಸ್ಟ್ ನಾನು ಮಾಡೋದೇ ಬೆಣ್ಣೆನಗರಿ ದಾವಣಗೆರೆ ಅಂತ ಹೇಳಿ ಅಂತ ಹೇಳಿ ಕರೆಕ್ಟ್. ಕೆಳಗಡೆ ಹೌದೌದು, ಟ್ಯಾಗ್ ಮಾಡೋದು. ನೋಡಿದೀನಿ. ಬೆಣ್ಣೆನಗರಿ ದಾವಣಗೆರೆ ಪೋಸ್ಟೇ. ಹ್ಮ್ ಚನ್ನಗಿರಿ ಅರೆಕ್ ಸಿಟಿ ಅಲ್ಲೂ ಕೂಡ ನನ್ನನ್ನು ತುಂಬಾ ಪ್ರೀತಿ ಕೊಟ್ಟು ಮೇಡಮ್. ತಾಲೂಕು ಹ್ಮ್ ಚನ್ನಗಿರಿ ತಾಲೂಕು ಆಡಳಿತ, ಚನ್ನಗಿರಿ ತಾಲೂಕಿನ ಜನತೆ ತುಂಬಾ ಪ್ರೀತಿ ಕೊಟ್ಟಿದೆ. ಹಾ ಸರ್, ನಿಮ್ಮ ಈ ಜರ್ನಿನಲ್ಲಿ ಯಾರ್ಯಾರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀರಾ ಸರ್? ನನ್ನ ಈ ಜರ್ನಿಗೆ ಮೇಡಮ್ ಫಸ್ಟ್ ಆಫ್ ಆಲ್ ನನಗೆ ಇವತ್ತಿನ ಈಗ ಮುಂದೆ ನಾನು ಕೂತು ಮಾತಾಡೋಕ್ಕೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ. ಇದಾರಾ? ಇದಾರೆ ಮೇಡಮ್. ಎಸ್, ಅಪ್ಪ ಅಮ್ಮ ಇನ್ನೂ ಇದ್ದಾರೆ. ಅಪ್ಪಗೆ 86, ಅಮ್ಮಗೆ ಒಂದು 80 ಏನಿರ್ಬೇಕು ಏಜು. ಎಸ್, ದೇ ಆರ್ ಟೋಟಲಿ ಫಿಟ್. ನೆಕ್ಸ್ಟ್ ಇಯರ್ ಅವ್ರದ್ದು ಡೈಮಂಡ್ ಜುಬ್ಲಿ ಮಾಡ್ಬೇಕಂತ ಕನಸು. 2017ರಲ್ಲಿ ಗೋಲ್ಡನ್ ಜುಬ್ಲಿ ಮಾಡಿದ್ದೆವು. ನೆಕ್ಸ್ಟ್ ಇಯರ್ ದೇವ್ರಿಗೆ ಅದೇ ಬೇಡ್ಕೊತೀನಿ, ಮುಂದಿನ ವರ್ಷ ಅವ್ರದ್ದು ಒಂದು ಡೈಮಂಡ್ ಜುಬ್ಲಿ ಮಾಡಬೇಕು. ಅಂದ್ರೆ ಇವತ್ತಿನ ದಿನ ಏನಾಗಿದೆ ಮೇಡಮ್, ಮಕ್ಕಳಲ್ಲಿ ಪಾಲಕರನ್ನ ನೋಡುವ ಸ್ಥಿತಿನೇ ಚೇಂಜ್ ಆಗಿದೆ. ನಾನು ಅದು ಮೆಸೇಜ್ ಕೊಡ್ಬೇಕು. ಸುಮಾರು ಒಂದ್ ಇಬ್ಬರಾದ್ರೂ ಕನ್ವರ್ಟ್ ಆದ್ರೆ ಅದು ನಾನು ಶ್ರಮಕ್ಕೆ ನನ್ನ ಬೆಲೆ ಸಿಗ್ತದೆ. ಯಾಕಂದ್ರೆ ತಂದೆ ತಾಯಿನ ಮೀರಿ ಯಾವುದೂ ಇಲ್ಲ ಇವತ್ತು. ದೊಡ್ಡ ಆಸ್ತಿ ಏನ್ ಕೊಟ್ಟರು ಸಿಗದೇ ಇರುವಂತ ಆಸ್ತಿ. ಅವ್ರು ಕಷ್ಟ ಪಡದೇ ಇದ್ರೆ, ಅವ್ರು ನಮ್ ಜನ್ಮ ನೀಡದೇ ಇದ್ರೆ, ಅವ್ರು ನಮ್ಗೆ ಒಂದು ಊಟ ಬಟ್ಟೆ ಕೊಡಿಸಿ ಜೀವನ ಕೊಡದೇ ಇದ್ರೆ ನಾವ್ ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನಾನು ಆಫೀಸರ್ ಇರ್ಬೋದು, ತಂದೆ ತಾಯಿಗೆ ನಮ್ಮ ಮಗನೇ ಅಲ್ವಾ. ಅವ್ರ ಋಣ ಏನ್ ಕೊಟ್ಟರು ತೀರ್ಸಕ್ಕಾಗಲ್ಲ ಮೇಡಮ್. ಅದ ಒಂದು ಉದ್ದೇಶ ಇಟ್ಕೊಂಡಿದೀನಿ. ಮುಂದಿನ ವರ್ಷ ಒಂದು ಕಾನ್ಸೆಪ್ಟ್ ಹಾಕೊಂಡಿದೀನಿ. ದೇವ್ರಿಗೆ ಬಿಡ್ಕೊಳ್ಳೋದು ಅದೇ, ನಮ್ಮ ತಂದೆ ತಾಯಿಗೆ ಫಸ್ಟ್ ಬೇಡ್ಕೊಳ್ಳೋದು ದೀರ್ಘಾಯುಷ್ಯವಾಗಿ ಮಾಡಪ್ಪ, ಶತಾಯುಷಿಗಳನ್ನಾಗಿ ಮಾಡಪ್ಪ ಅಂತ ಬೇಡ್ಕೋತೀನಿ. ಮುಂದಿನ ವರ್ಷ ಅವ್ರದೊಂದು ಡೈಮಂಡ್ ಜುಬ್ಲಿ ಮಾಡ್ತೀನಿ. ಆ ಮೂಲಕ ಸಮಾಜಕ್ಕೆ ಇವತ್ತಿನ ದಿನ ಪಾಲಕರನ್ನ ಬೀದಿಲ್ ಬಿಟ್ಟು ಹೋಗ್ತಾರೆ ಮೇಡಮ್. ವೃದ್ಧಾಶ್ರಮಕ್ಕೆ ಹೋಗ್ತಾರೆ, ಕಣ್ಣೀರ್ ಬರ್ತದೆ. ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಮಧ್ಯಪ್ರದೇಶನಾಗೋ ಆಂಧ್ರ ಪ್ರದೇಶಗೋ ಒಂದು ಆ ಅಮ್ಮನ ಏಜ್ ಬಂದ್ಬಿಟ್ಟು ಒಂದು 90+ ಕಾರ್ಡ್ನಾಗ ತಂದು ಬಿಟ್ಟು ಹೋಗ್ತಾರೆ. ಕಾರ್ಡ್ ಅಲ್ಲಿ ತಂದು ಬಿಟ್ಟು ಹೋಗ್ತಾರೆ ಅಂತ ನಾನು ಸ್ಕಿಪ್ ಮಾಡ್ತೀನಿ, ನೋಡಲ್ಲ. ಮತ್ತೆ ನೋಡಕ್ಕಾಗಲ್ಲ, ನನಗೆ ಹಿಂಸೆ ಅನ್ಸ್ಬಿಡ್ತದೆ. ಒಂಥರ ಡೈವರ್ಟ್ ಆಗ್ಬಿಡ್ತೀನಿ, ನಾನು ಕ್ರೋಧ ಆಗ್ಬಿಡ್ತೀನಿ. ಇಂಥ ಮನಸ್ಥಿತಿ ಬಂದ್ಬಿಟ್ಟದಲ್ಲ, ಯಾವಾಗ ಚೇಂಜ್ ಆಗೋದು? ಇದ್ರ ಚೇಂಜ್ ಮಾಡ್ಬೇಕಾದ್ರೆ ಮೀಡಿಯಾ ನೀವು ಬಹಳ ಎಫರ್ಟ್ ಹಾಕ್ಬೇಕು ಮೇಡಮ್. ನೀವೇ ಮಾಡ್ಬೇಕು. ಇಂತ ಒಂದು ಪಾಸಿಟಿವ್ ಇಲ್ಲ, ಕೆಲವು ಏನಂದ್ರೆ ಜವಾಬ್ದಾರಿಗಳನ್ನ ತಗೊಳ್ಳೇಬೇಕಾಗುತ್ತೆ ಸರ್ ಪ್ರತಿಯೊಬ್ರುನು. ಮೀಡಿಯಾ ಎಲ್ಲರೂ ಪಬ್ಲಿಕ್ ತಗೋಬೇಕು, ನಾಗರಿಕರನ್ನು ತಗೋಬೇಕು. ಖಂಡಿತ. ಈಗ ನಾಗರಿಕರು ತಗೋಬೇಕು, ನಾವು ಹೇಳ್ಬೇಕು. ಬಟ್ ನಿಮ್ಮ ಎಫೆಕ್ಟಿವ್ ಇರಲ್ಲ ನಮ್ದು. ನೀವು ಇಡೀ ಜಗತ್ನ ಒಂದ್ ಸೆಕೆಂಡ್ ಅಲ್ಲಿ ಕವರ್ ಮಾಡ್ತೀರಾ. ಇಡೀ ಜಗತ್ನ ನಿಮ್ಮನ್ನ ಪಾಯಿಂಟ್ ಮಾಡಿರ್ತದೆ. ನಾನ್ ಬಾಬಾ ಅಂದ್ರೆ ನಮ್ಮ ಮೇಡಮ್ ಅವರಿಗೆ, ಮೇಡಮ್ ಅವ್ರ ಕವರ್ ಮಾಡ್ಬೋದು, ಇನ್ನೊಬ್ರು ಯಾರೋ ಫ್ರೆಂಡ್ ಅವ್ರು ಹೇಳ್ಬೋದು ಒಂದ್ಸರಿಗೆ ಅಲ್ವಾ ಮೇಡಮ್. ಈ ನಿಮ್ಮ ಮೀಡಿಯಾ ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ, ಜಗತ್ತಿಗೆ ಮೆಸೇಜ್ ಕೊಡುವಂತದ್ದು ಒಂದು ಪವರ್ಫುಲ್ ಒಂದು ಆಯುಧ ಅಂತ ಅನ್ಬೋದು. ಈ ಒಂದು ಮೀಡಿಯಾದ ಮುಖಾಂತರ ತಾವುಗಳು ಈ ಒಂದು ಮೌಲ್ಯಗಳನ್ನ ಬೆಳೆಸುವಂತ ಒಂದು ಪ್ರಯತ್ನ ಮಾಡಿದ್ರೆ ಆ ದೇವ್ರು ತಮಗ್ ಒಳ್ಳೇದ್ ಮಾಡ್ತಾರೆ. ಯಾಕಂದ್ರೆ ತಂದೆ ತಾಯಿ ಋಣ ಮೇಡಮ್, ಎಲ್ಲರೂ ಬಂದಿರೋ ತಂದೆ ತಾಯಿ ಏನ್ ಮಾಡ್ರು ಸರ್ ಸಾಧ್ಯನೇ ಇಲ್ಲ. ಮಾಡ್ತಿದೀನಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಫ್ರೆಂಡ್ಸ್ಗೆ, ಇವತ್ತು ಬೆಳೆಸಿರೋ ಸಮಾಜಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನ್ನ ಊರು ಬಿಜಾಪುರ ಇದ್ರು ಕೂಡ, ನನ್ನ ಊರು ಬಿಜಾಪುರ, ನಾನು ಹುಟ್ಟಿ ಬೆಳೆದಾದ್ರೆ, ಜನ್ಮಭೂಮಿ ವಿಜಯಪುರ ಆದ್ರೂ ಕರ್ಮಮೂಲ ದಾವಣಗೆರೆ ಜಿಲ್ಲೆ ಆದ್ರೆ ನನಗೆ ಅದೇ ಮೊನ್ನೆ ತುತ್ತು ಅನ್ನ ತಿನ್ನ ಕೃಷ್ಣವರ್ಧನ್ ಹಾಡು ಹೇಳ್ರಿ ಅಂದ್ರು. ವಿಷ್ಣುವರ್ಧನ್ ಹಾಡು ಹೇಳ್ರಿ ಅಂದ್ರು. ಅದನ್ನ ಈ ರೀತಿ ಕನ್ವರ್ಟ್ ಮಾಡಿದ್ರೆ, ಜಸ್ಟ್ ಒಂದು ಹಳ್ಳಿ ನನ್ನ ಹೋಗು ಅಂದರೇನು, ಸ್ವರ್ಗದಂತ ದಾವಣಗೆರೆ ಹತ್ತಿರ ಕರೆದಾಯ್ತು ಅಂದೆ. ಏನ್ ಕ್ಲಾಪ್ಸ್ ಹಾಕಿದ್ರು. ದಾವಣಗೆರೆ ಪವರೇ ಹಂಗೆ ಸರ್. ನಿಜ 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 ನಿಜ. ದಾವಣಗೆರೆ ಯಾರು ಬಂದ್ರು ಅಪ್ಕೊಳ್ಳುತ್ತೆ, ಎಲ್ಲರನ್ನ ಅಪ್ಕೋತದೆ, ಯಾರನ್ನ ತೆಗಳಲ್ಲ, ಯಾರನ್ನ ಆಚೆ ಹಾಕಲ್ಲ. ನಿಜವಾಗ್ಲು 10 ರೂಪಾಯಿ ಕೊಟ್ರೆ ಒಂದ್ 10 ಪ್ರೀತಿ ಕೊಟ್ರೆ 100ರಷ್ಟು ರಿಟರ್ನ್ ಕೊಡುತ್ತೆ ದಾವಣಗೆರೆ ಜಿಲ್ಲೆ. ಅದಕ್ಕೆ ನನಗೇನಾಯ್ತು, ವಿಷ್ಣುವರ್ಧನ್ ಸಾಂಗ್ ಹೇಳ್ರಿ ಅಂತ ಕೋರಿಕೆ ಬಂತು. ನನ್ನ ಹತ್ರ ಇತ್ತು ವಿಡಿಯೋ, ನಾನು ಸೆಲೆಕ್ಟೆಡ್ ಸಾಂಗ್. ನನ್ನ ಹತ್ರ ಇರೋದು ಓನ್ಲಿ ಕುಮಾರಸ್ವಾಮಿ ಸಾಂಗ್ಸ್. ಲಕ್ಕಿಲಿ ಅದು ಇತ್ತು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ ಅಂದಾಗ ಆ ಇದು ಬಂತಲ್ಲಿ ಇಮಿಡಿಯೇಟ್ ಅಲ್ಲಿದಲ್ಲೇ. ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ದಾವಣಗೆರೆ ಹತ್ತಿರ ಕರೆದಾಯ್ತು ಅಂದೆ. ಪಬ್ಲಿಕ್ ನಾನ್ ಗೆದ್ಬಿಟ್ಟೆ. ಅವಾಗ ಖುಷಿ ಪಟ್ರು. ಈ ತರ ಆಗಿಂದಾಗೆ ಅಲ್ಲೇ ಒಂದು ಸಿಚುವೇಶನ್ ತಕ್ಕನಂಗೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿರ್ತದೆ. ಯಾವ ಪ್ರಿಪರೇಷನ್ ಇರಲ್ಲ.
ಚೇಂಜಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾ. ಇವಾಗ ಹೇಳಿದ್ರಿ ಸರ್ ಥ್ಯಾಂಕ್ ಯು, ನಿಮ್ಮ ಈ ಜರ್ನಿನಲ್ಲಿ ಥ್ಯಾಂಕ್ ಯು ಹೇಳಿದ್ರಿ. ನೀವು ನಿಮ್ಮ ಜರ್ನಿನ ಹಿಂದೆ ತಿರುಗಿ ನೋಡಿದಾಗ ಹಾ. ಎಷ್ಟು ಸ್ಯಾಟಿಸ್ಫೈಡ್ ಇದ್ದೀರಾ ಸರ್? ಟೋಟಲಿ ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಮೇಡಮ್. ನನ್ನಂತೆ ಸಪೋರ್ಟ್ ಸಿಗದೆ ಇರೋರು, ತುಳಿತಕ್ಕೊಳದವರು, ಅಂದ್ರೆ ತುಳಿತಕ್ಕಂದ್ರೆ ಹೆಜ್ಜೆ ಹೆಜ್ಜೆಗೂ ಟೀಸ್ ಮಾಡಿ, ಈಗ ನಮ್ಮ ಇರುತ್ತೆ, ಅದು ಮೇಡಮ್ ಸಮಾಜ ಅಂದ್ಮೇಲೆ ಎಲ್ರಿಗೂ ಇರುತ್ತೆ ಸರ್. ನಮ್ಮ ಮೇಡಮ್ ಏನೋ ಒಂದು ಆಡ್ತಿದಾರೆ, ಅವ್ರ ಕಲಿ ಇದೆ, ಏನೋ ಬೆಳಿತಿದಾರೆ ಅಂದ್ರೆ ನಿಮ್ಮನ್ನ ಹಿಂದೆಳೆಯಕ್ಕೆ ನೋಡ್ತದೆ ಸಮಾಜ. ಹೌದೌದು, ಆದ್ರೂ ಯಾರು ಅಂದ್ರೆ ನಿಮ್ಗೆ ಅತಿ ಹತ್ತದವ್ರು, ಹತ್ರದವ್ರು. ವೈರ್ಗಳು ದೂರದವ್ರು ಯಾರು ಮಾಡಲ್ಲ, ದೂರದವ್ರು ಫ್ರೆಂಡ್ಸ್ ಯಾರು ಮಾಡಲ್ಲ, ನಿಮ್ಮಂತವ್ರು ಯಾರು ಮಾಡಲ್ಲ. ಮಾಡಿ ಮೇಡಮ್ ಏನೋ ಒಂದು ಅಂತಾರೆ. ಮಾಡಿ ಮೇಡಮ್ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಸಂಬಂಧಿಕರನೇ ಸರ್ ಚೂರಿ ಹಾಕೋದು. ನಿಮ್ಮ ಹತ್ತದವ್ರು ನಿಮ್ಮನ್ನ ಬೀಳೋದ್ ನೋಡ್ತಾರೆ, ಬೀಳ್ಸಕ್ ನೋಡ್ತಾರೆ, ನಿಮ್ಮನ್ನ ಟೀಸ್ ಮಾಡ್ತಾರೆ, ಅದೇನೋ ಮಾಡ್ತಿದಾರಂತೆ, ಅದೇನಪ್ಪ ಮಾತೆತ್ತರೆ ಬರೀ ಹಾಡು ಹೇಳ್ಕೊತ ನಿಂತ್ಬಿಡ್ತಾರೆ, ಏನೂ ಇಲ್ಲ ಬರೀ ಹಾಡು ಹೇಳೋದೆ. ಅವು ಈ ಕಿವಿಲಿ ಕೇಳ್ಬೇಕು, ಈ ಕಿವಿಲಿ ಬಿಡ್ಬೇಕು. ಅವಾಗ ಡಿಪ್ರೆಸ್ ಆಗಬಾರ್ದು, ಸಾಧನೆ ಮುಂದೆ ಹೋಗೋದ್ ಸಾಧ್ಯ ಇಲ್ಲ. ಅದೇನೋ ಅಂತಾರಲ್ಲ ಮೇಡಮ್, ಆನೆ ಹೋಗ್ತಿರ್ಬೇಕು, ನಾಯಿಗಳು ಬೊಗಳ್ತಿರ್ಬೇಕು. ಆನೆ ಹೋದಂಗ್ ಹೋಗೋದು ಅಷ್ಟೇ ಕೆಲಸ ನಮ್ದು. ಬೊಗಳಕ್ ತಲೆ ಕೆಡ್ಸ್ಕೋಬಾರ್ದು. ನಾವು ಬೊಗಳೋದ್ ತಲೆ ಕೆಡ್ಸ್ಕೊಂಡ್ರೆ ಸಾಧನೆ ಆಗಲ್ಲ. ಸೊ ನಾನು ಹಿಂತಿರುಗಿ ನೋಡಿದಾಗ ನನ್ನಂತ ಕಲಾವಿದರು ತುಂಬಾ ಜನ ಇದಾರೆ ಮೇಡಮ್. ಎಲ್ಲರಲ್ಲೂ ಕಲೆ ಇದೆ. ದೇವ್ರು ಎಲ್ಲರಿಗೂ ಒಂದ್ ಕಲೆ ಕೊಟ್ಟಾನೆ. ನಿಮಗೆ ಮಾತನಾಡೋ ಕಲೆ ಕೊಟ್ಟಾನೆ, ನನಗೆ ಆಡೋ ಕಲೆ ಕೊಟ್ಟಾನೆ, ಅವಳಿಗೆ ಅಡಿಗೆ ಮಾಡೋ ಕಲೆ ಕೊಟ್ಟಾನೆ, ಅವ್ರಿಗೇನೋ ಮೊಬೈಲ್ ನೋಡೋ ಕಲೆ ಕೊಟ್ಟಿರ್ತಾನೆ, ಯಾವ್ದೋ ಒಂದೇನೋ ಒಂದ್ ಕೊಟ್ಟಿರ್ತಾನೆ ಕಲೆನ. ಅದನ್ನ ನಾವು ಸದ್ವಿನಿಯೋಗ ಮಾಡ್ಕೋಬೇಕು. ನಮ್ಮಲ್ಲಿ ಏನಿದೆ ಸ್ಪೆಷಾಲಿಟಿ, ನನ್ನ ವಿಶೇಷತೆ ಏನು? ಎಸ್ ಐ ಆಮ್ ವೆರಿ, ನಾನೀಗ ಕನ್ನಡ ಟಚ್ ಚೆನ್ನಾಗಿ ಮಾತಾಡ್ತೀನಿ ಅರುಳು ಹುಡ್ದಂಗೆ, ಅಂದ್ರೆ ಯು ಆರ್ ಫಿಟ್ ಫಾರ್ ದಿಟ್ ಫೀಲ್ಡ್. ಹಂಗೆ ಈಗ ನಿಮ್ಮಂಗ್ ನಾನು ಮಾತಾಡಕ್ಕಾಗಲ್ಲ, ಪ್ರಿಪೇರ್ ಆದ್ರೂ ಆಗಲ್ಲ. ಒಬ್ಬರಿಗೂ ಒಂದೇ ರೀತಿ ನಾವು ನಿಮ್ ತರ ಸಾಂಗ್ ಆಡಕ್ಕಾಗಲ್ಲ, ಪ್ರಯತ್ನ ಮಾಡ್ಬೋದು, ಬಟ್ ನೀವು ಆಗಲ್ಲ, ನೀವು ನನಗಾಗಲ್ಲ. ಸೊ ದೇವ್ರು ಕೊಟ್ಟಿರೋ ಪ್ರತಿಯಲ್ಲಿ ಒಂದು ವ್ಯಕ್ತಿಯಲ್ಲಿ ವಿಭಿನ್ನತೆ ಅಂತ, ಒಬ್ಬರಿಗೂ ಅವ್ರದೇ ಆದ ಒಂದೊಂದ್ ಕಲೆ ಇಟ್ಟಿರ್ತಾನೆ. ಅದನ್ನ ನಾವು ಗುರ್ತಿಸ್ಕೋಬೇಕು. ನಾವು ಗುರ್ತಿಸ್ಕೊಂಡು ಯಾವ್ದು ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಮುಂದೆ ಹೋಗ್ಬೇಕು. ಫ್ಯೂಚರ್ ಬೇರೆ ಏನಾದ್ರು ಪ್ಲಾನ್ ಇದೆನಾ ಸರ್? ಮೇಡಮ್ ನಾನು ಇನ್ನು 10 ವರ್ಷ ಸರ್ವಿಸು, ಹಾಡ್ತಾನೆ ಇರ್ತೀನಿ, ಹಾಡ್ಕೋತ ಇರ್ಬೇಕು ಅನ್ಕೋತೀನಿ. ಇನ್ನೊಂದು ರಿಕಾರ್ಡ್ ಮಾಡ್ಬೇಕು ಅಂತ, ವಿಶೇಷ ಯುನಿಕ್ ರಿಕಾರ್ಡ್. 11 ಅವರ್ದು ಅಂತೂ 100%. ಅದು ಏನಿದೆ ಮೇಡಮ್, ಅದನ್ನ ಹ್ಯಾಂಗ್ ಮುರಿಯಕ್ ಆಗಲ್ಲ ಅಂದ್ರೆ, ಮುರಿಯೋದು ಸ್ವಲ್ಪ ಕಷ್ಟ ಅಂದ್ರೆ, ಅವರು ಕುಮಾರ್ ಸಾನು ಹಾಡೇ ಆಡ್ಬೇಕು. ಸ್ಪೆಷಲಿ ಏನಿದೆ ಅಲ್ಲಿ, ಈ ಮ್ಯಾಕ್ಸಿಮಮ್ ಸಾಂಗ್ಸ್ ಬೈ ಇಂಡಿವಿಜುವಲ್ ಫ್ರಮ್ ಬಾಲಿವುಡ್ ಸಿಂಗರ್ ಕುಮಾರ್ ಸಾನು ಸಾಂಗ್ ಅಂತಿದೆ. ಅವ್ರು ಮಿಕ್ಸ್ ಮಾಡಿ ಹಾಡಿದ್ರಲ್ಲ. ಕುಮಾರ್ ಸಾನು ಅವರು ಹಾಡಿರುವ 101 ಸಾಂಗ್ ಹಾಡಿದಾಗ ಇದು ಮುರಿಯುತ್ತೆ. ಇದು ಮುರಿಯಲ್ಲ ಅಂತ ನಾನು ಬಿಡಲ್ಲ, ಮುರಿದ್ರೆ ಮುರಿಬಹುದು. ನನಗೆ ಯೂನಿಕ್ ರಿಕಾರ್ಡ್ ಮಾಡ್ಬೇಕು ಅಂತಿದೀನಿ. ಅದು ಏನ್ ಸ್ಪೆಷಾಲಿಟಿ ಸರ್? ಅದು ಸ್ಪೆಷಾಲಿಟಿ ಕುಮಾರ್ ಸಾನು ಸಾಂಗೆ. ಈ ಕರೋಕೆ ಅಂದ್ರೆ ಒಂದ್ ಸಾಂಗಿಗೆ ಒಂದ್ ಕರೋಕೆ ಇರುತ್ತೆ ಮೇಡಮ್. ನಾನ್ ಏನ್ ಮಾಡ್ತೀನಿ ಗೊತ್ತಾ, ಇವರು ಒಂದು 150+ ಸಾಂಗ್ಸ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಚಾಯ್ಸ್ ಮಾಡಿ 5 ನಿಮಿಷಕ್ಕೆ ಅಥವಾ 6 ನಿಮಿಷಕ್ಕೆ 3 ಸಾಂಗ್ ಆಗುತ್ತೆ. ಅಂದ್ರೆ ಪಬ್ಲಿಕ್ಗೆ ಒಂಥರ ಖುಷಿ, ಬೋರಿಂಗ್ ಇಲ್ಲ. ಲಾಸ್ಟ್ ಟೈಮ್ 11 ಅವರ್ 12 ಅವರ್ ಕೂತ್ರು, 12 ಅವರ್ ಕುತ್ಕೊಂಡು ಜನ ಕಾಯಿಸಿದೆ ನಾನು. ನಿಜ ನನಗೆ ಬಹಳ ಖುಷಿ ಆಗುತ್ತೆ. 12 ಜನ 12 ತಾಸು ಕುತ್ಕೊಂಡು ಕೇಳಿದ್ದಾರೆ. ಈ ಒಂದು ಟೈಮಲ್ಲಿ, ಇಂಥ ಟೈಮಲ್ಲಿ ಅಷ್ಟು ಕಾಯಿಸಬಾರ್ದು. ವಿತಿನ್ ಶಾರ್ಟ್ ಟೈಮ್ 3.5 ಗಂಟೆಲೇನೆ ಹೊಸ ದಾಖಲೆ. ಒಂದು 1 ಅವರ್ಗೆ ಒಂದು ಶಾರ್ಟ್ ಟೈಮಲ್ಲಿ ಒಂದು ಯುನಿಕ್ ರಿಕಾರ್ಡ್. ಒಂದೇ ಲಿಂಕ್ ಅನ್ನ ಅದನ್ನ ಕರೋಕೆ ಕ್ರಿಯೇಟ್ ಮಾಡೋದು. ಮಾತಾಡಿದೀನಿ, ಅವರು 22,000 ಅಂದ್ರು, ಕೊನೆಗೆ 18 ಅಂದ್ರು, 18ವರೆಗೆ ಬಂದ್ರು, 18,000 ಹೇಳಿದ್ದಾರೆ. 18,000 ಪೇ ಮಾಡಿ ಆ ಸಾಂಗ್ದು ಒಂದು ಕರೋಕೆ ತರಿಸ್ಕೋಬೇಕು. ತರಿಸ್ಕೊಂಡು ಸಾಂಗ್ ನಂಬರ್ 1 ಸ್ಟಾರ್ಟ್ ಆದ್ರೆ ಅದು ಎಷ್ಟು 3.5 ತಾಸಿಗೆ ಎಷ್ಟು ಸಾಂಗ್ ಆಗ್ತದೆ ನನಗೆ ಗೊತ್ತಿಲ್ಲ. ಐ ಥಿಂಕ್ ಮಿನಿಮಮ್ 120 ಮೇಲೆ ಆಗ್ತವೆ. ಮೆಡ್ಲೆ ಸಾಂಗ್ಸ್ ಅಂತಾರೆ. ಮೆಡ್ಲೆ ಸಾಂಗ್ಸ್ ಅಂದ್ರೆ 6 ನಿಮಿಷಕ್ಕೆ 3 ಸಾಂಗ್ ಮಿಕ್ಸ್ ಮಾಡಿ ಹಾಡೋದು. ಪಬ್ಲಿಕ್ ಒಂಥರ ಎಂಟರ್ಟೈನ್ಮೆಂಟ್, ಉಪ್ಪಿನಕಾಯಿ ತಿನ್ನಂಗೆ. 105ನೇ ಎಪಿಸೋಡ್ ಅನ್ನ ಸರ್ ಒಂದು ಸಂಗೀತಮಯ ಆಗಿ ಕನ್ವರ್ಟ್ ಮಾಡಿದ್ರಿ. ನಿಮ್ಮ ಲೈಫ್ ಜರ್ನಿನ ನಮ್ಮ ಸಾಧಕರ ಮಾತು ಜೊತೆ ಹಂಚ್ಕೊಂಡಿದ್ದಕ್ಕೆ, ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಯಬಲ್ ಜರ್ನಿ ಅಂತ ಹೇಳ್ಬೋದು, ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಸಾಧಕರ ಮಾತು ಟೀಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನ ಸಾಧನೆಯನ್ನು ಗುರುತಿಸ್ಬಿಟ್ಟು ತಾವು ನಮ್ಮ ಮನೆಯವರೆಗೂ ಬಂದು ನನ್ನ ಈ ಒಂದು ಜರ್ನಿನ ತಾವು ಮೆಲುಕಾಡಿಸಿದ್ರಿ. ನಿಮ್ಮನ್ನ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಮೀಡಿಯಾಗೆ, ನಿಮ್ಮ ಮಾಧ್ಯಮಕ್ಕೆ ನಿಜವಾಗ್ಲೂ ನಾನು ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿರಲ್ಲ, ಇವತ್ತಿನ ಎಪಿಸೋಡನ್ನು ಸಂಗೀತಮಯ ಎಪಿಸೋಡ್ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡನ್ನು ಇದೇ ಥರದ ಒಬ್ಬ ಸಾಧಕನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳೋದಕ್ಕಿಂತ, ಈ ಥರದ ಸಾಧಕ, ಇಷ್ಟು ಮ್ಯೂಸಿಕ್ಕನ್ನು ನಾಲೆಡ್ಜ್ ಇರೋವಂಥ ಸಾಧಕ ಮತ್ತೆ ನಮಗೆ ಸಿಗಲಾರರು. ಮತ್ತೆ ಇನ್ನೊಬ್ಬ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.